Hello students, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ್ ಅಕಾಡೆಮಿ ವಿಡಿಯೋ ನಂಬರ್ 9 ಆಫ್ ಥರ್ಮೋಡೈನಮಿಕ್ಸ್. ವಿಡಿಯೋ ನಂಬರ್ 8 ನಲ್ಲಿ ನಾವು ಆಲ್ರೆಡಿ ನೀಟ್ ಲೆವೆಲ್ ಪ್ರಾಬ್ಲಮ್ಸ್ ನ ಡಿಸ್ಕಸ್ ಮಾಡಿದ್ವಿ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೀಟ್ ನಲ್ಲಿ ಏನೇನ್ ಬಂದಿದೆ, ಸ್ವಲ್ಪ ಚೆನ್ನಾಗಿರೋ ಕ್ವಶನ್ಸ್, ತುಂಬಾ ಸಿಂಪಲ್ ಆಗಿರೋ ಮಾಡಿಸಿಲ್ಲ, ಸ್ವಲ್ಪ ಸ್ಟ್ಯಾಂಡರ್ಡ್ ಇರ್ತಕ್ಕಂಥ ಕ್ವಶನ್ಸ್ ನ ಆಯ್ಕೊಂಡ್ಬಂದು ನಿಮ್ಗಾಗಿ ಮಾಡಿಸಿದೀನಿ ವಿಡಿಯೋ ನಂಬರ್ 8 ನಲ್ಲಿ. ಅದೇ ತರ ವಿಡಿಯೋ ನಂಬರ್ 9 ಅಂದ್ರೆ ಈ ವಿಡಿಯೋನಲ್ಲಿ ಒಳ್ಳೆ ಕ್ವಶನ್ಸ್ ಎಲ್ಲಿಂದ JEE ಮೇನ್ಸ್ ಮತ್ತೆ ಅಡ್ವಾನ್ಸ್ ಇಂದ ತಗೊಂಡ್ಬಂದು ಒಳ್ಳೆ ಮಜಾ ಬರ್ತಕ್ಕಂಥ ಕ್ವಶನ್ಸ್ ನ ಸಾಲ್ವ್ ಮಾಡ್ತೀನಿ. ಬೇಕಾದ್ರೆ ನೀವು ಒಂದು ಗಮನಿಸಬಹುದು, ನೀಟ್ ಲೆವೆಲ್ ಅಲ್ಲಿ ಸ್ವಲ್ಪ ಕಾನ್ಸೆಪ್ಟ್ ಓರಿಯೆಂಟೆಡ್ ಕ್ವಶನ್ಸ್ ನ ಕೇಳ್ತಿದ್ದಾರೆ. JEE ನಲ್ಲಿ ಸ್ವಲ್ಪ ಕ್ಯಾಲ್ಕುಲೇಷನ್ ಬೇಸ್ಡ್ ಕ್ವಶನ್ಸ್ ನ ಕೇಳ್ತಾರೆ. ಬೇಕಾದ್ರೆ ಇವೆರಡು ವಿಡಿಯೋಸ್ ನ ಕಂಪೇರ್ ಮಾಡಿ ನೋಡಿ. 8 ಮತ್ತೆ 9 ವಿಡಿಯೋ ನಂಬರ್ 9 ವಿಡಿಯೋನ ಆಫ್ ಥರ್ಮೋಡೈನಮಿಕ್ಸ್. 8 ನಲ್ಲಿ ನೀಟ್ ಲೆವೆಲ್, 9 ನಲ್ಲಿ JEE ಮೇನ್ಸ್ ಇದೆ, ಅಡ್ವಾನ್ಸ್ ಇದೆ. ನೆಕ್ಸ್ಟ್ ಸಪರೇಟ್ ಮಾಡಿಸ್ತೀನಿ. ಸೊ ಆದ್ಮೇಲೆ ಅಡ್ವಾನ್ಸ್ ಲೆವೆಲ್ ಗೆ ತಗೋತೀನಿ. ಸೊ ಒಂದು ಕನ್ಫರ್ಮ್ ಆಯ್ತು, ಕ್ಯಾಲ್ಕುಲೇಷನ್ ಬೇಸ್ಡ್. ಮುಂದೊಂದು ದಿನ ನೀಟ್ ಕೂಡ ಇದೇ ತರ ಹಾಕ್ಬೋದು. ಕಾಂಪಿಟೇಷನ್ ಬೆಳೀತಿದೆ, ಸೊ ವಿ ಕಾಂಟ್ ಎಸ್ಟಿಮೇಟ್ ಮಾಡಕ್ ಆಗಲ್ಲ. ಹಾಗಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಚಾನ್ಸ್ ತಗೋಬೇಡಿ, ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಗೆ ಪ್ರಿಪೇರ್ ಆಗಿರೋಣ. ಲೆಟ್ಸ್ ಸಿ ವಾಟ್ ಆರ್ ದ ಪ್ರೀವಿಯಸ್ ಇಯರ್ ಕ್ವಶನ್ಸ್. ನೋಡಿ, ಎಲ್ಲ ಮಾಡ್ಸಕ್ಕಾಗಲ್ಲ, ಸ್ವಲ್ಪ ಸೆಲೆಕ್ಟೆಡ್ ಒಳ್ಳೆ ಮಜಾ ಬರ್ತಕ್ಕಂಥದ್ದು, ಕಾನ್ಸೆಪ್ಟ್ ಸಖತ್ತಾಗಿರ್ತಕ್ಕಂಥ ಕ್ವಶನ್ಸ್ ನ ಮಾತ್ರ ತಗೊಂಡಿದ್ದೀನಿ. ಅದೇ ಸಿಂಪಲ್ ಕ್ವಶನ್ಸ್ ನೀವೇ ಟಿಕ್ ಮಾಡಬಹುದು, ಆತರ ಇದೆ. ನಾನು ಸ್ವಲ್ಪ ಅದ್ರಲ್ಲಿ ಡಿಫಿಕಲ್ಟ್ ಇರ್ತಕ್ಕಂಥ ಕ್ವಶನ್ಸ್ ನ ತಗೊಂಡ್ಬಂದು ಈ ವಿಡಿಯೋನಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನೀಟ್ದು ಅಷ್ಟೇ, ಇನ್ನು ಬೇರೆ ಕ್ವಶನ್ಸ್ ಇತ್ತು, ಬಟ್ ನಾನು ಸಾಲ್ವ್ ಮಾಡ್ಸಕ್ ಹೋಗಿಲ್ಲ. ಅದ್ ನೀವೇ ಸಾಲ್ವ್ ಮಾಡ್ಕೋದು, ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಇಷ್ಟು ವಿಡಿಯೋಸ್ ನೋಡಿದ್ರೆ ಅಂದ್ರೆ ನೀಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಎಲ್ಲಾನು ನೀವು ಸಾಲ್ವ್ ಮಾಡೋ ಎಬಿಲಿಟಿ ಬಂದಿದೆ. ಕಮಿಂಗ್ ಬ್ಯಾಕ್ ಟು ದ ನೆಕ್ಸ್ಟ್ ಲೆವೆಲ್. ಸೊ ವಿಡಿಯೋ ನಂಬರ್ 9 ಆಫ್ ಥರ್ಮೋಡೈನಮಿಕ್ಸ್, ಫಸ್ಟ್ ಪ್ರಾಬ್ಲಮ್ ಇನ್ ದಿಸ್. ಸೊ ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಬಹುದು, ನೀವೇ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಬಹುದು. 2 ನಿಮಿಷ ಟೈಮ್ ತಗೊಳ್ಳಿ, ಗೊತ್ತಿದ್ರೆ ಟಿಕ್ ಮಾಡ್ಕೊಂಡು ನೆಕ್ಸ್ಟ್ ಪ್ರಾಬ್ಲಮ್ ಗೆ ಹೋಗ್ತಾ ಇರಬಹುದು. ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಕಮಿಂಗ್ ಬ್ಯಾಕ್, ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ದ ಪ್ರೆಷರ್ ಆಫ್ ಅನ್ ಐಡಿಯಲ್ ಗ್ಯಾಸ್ ವೇರೀಸ್ ವಿತ್ ವಾಲ್ಯೂಮ್ ಆಸ್ P is equals to alpha into V. ಒಂದು ಸಿಸ್ಟಮ್ ಪ್ರೆಷರ್ ವೇರಿ ಆಗ್ತಾ ಇದೆ. ದ ರಿಲೇಷನ್ ಬಿಟ್ವೀನ್ ಪ್ರೆಷರ್ ಅಂಡ್ ವಾಲ್ಯೂಮ್ ಇಸ್ P is directly proportional to V and P is equals to alpha V. ಆಲ್ಫಾ ಅನ್ನೋದು ಒಂದು ಕಾನ್ಸ್ಟೆಂಟ್. 1 mole of gas ಅಂದ್ರೆ mu ವ್ಯಾಲ್ಯೂ ಕೊಟ್ಟಿದ್ದಾರೆ, 1 mole ಕೊಟ್ಟಿದ್ದಾರೆ, is allowed to undergo expansion such that volume becomes m times. ಅಂದ್ರೆ ಇನಿಷಿಯಲ್ ವಾಲ್ಯೂಮ್ ಏನಾದ್ರೂ ನಾನು V ಅಂತ ಅನ್ಕೊಂಡ್ರೆ ಫೈನಲ್ ವಾಲ್ಯೂಮ್ ಎಷ್ಟಾಗತ್ತೆ, mv ಆಗುತ್ತೆ. m ಟೈಮ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ದಟ್ಸ್ ವಾಟ್ ದೇ ಆರ್ ಗಿವಿಂಗ್ ಹಿಯರ್. ಸೊ m times such that volume becomes m times its initial volume. The work done in this process is W is equals to question mark. So ಬೇಕಾದ್ರೆ ಈಗಲೂ ಪಾಸ್ ಮಾಡ್ಬೋದು, ಟ್ರೈ ಮಾಡ್ಬೋದು. ಸೊ ಹ್ಯಾವ್ ಎ ಮಿನಿಟ್, 1 ನಿಮಿಷ ಟೈಮ್ ತಗೊಳ್ಳಿ, ಪರವಾಗಿಲ್ಲ. ಸಿಂಪಲ್ ಇದೆ. ಅರೆ ಫಾಲ್ತು ಕ್ವಶನ್ಸ್, ಮೊದಲು 2-3 ಕ್ವಶನ್ ಸ್ವಲ್ಪ ಫಾಲ್ತು ಅಂದ್ರೆ ನೀಟ್ JEE ಅಲ್ಲಿ ಕೇಳಿರೋ ಪ್ರಾಬ್ಲಮ್ಸ್, ಅದರಲ್ಲಿ ಒಂದು ಚೂರ್ ಈಸಿ ಆಗಿರ್ತಕ್ಕಂಥ ಕ್ವಶನ್. ನೆಕ್ಸ್ಟ್ ಬರ್ತಾ ಸ್ವಲ್ಪ ಲೆವೆಲ್ ಇನ್ಕ್ರೀಸ್ ಆಗ್ತಾ ಇರತ್ತೆ. ಸೊ ಈಗ ಈ ಕ್ವಶನ್ ನ ನಾವು ಆಲ್ರೆಡಿ ಡಿಸ್ಕಷನ್ ಅಲ್ಲಿ ಈ ತರ ಮೆಥಡ್ ಹೇಗೆ ಅಂತ ನಾವು ನೋಡಿದ್ವಿ. ಈ ತರ ಕೊಟ್ರೆ ಹೌ ಟು ಸಾಲ್ವ್, ಹೌ ಟು ಅಪ್ರೋಚ್ ಅಂದ್ರೆ, ಪ್ರೆಷರ್ ವೇರಿಯಬಲ್ ಇದ್ದಾಗ ವರ್ಕ್ ಡನ್ ಗೆ ಈಕ್ವೇಶನ್ ಏನು, W is equals to integration of P delta V ಅಷ್ಟೇ. ಯೂಸ್ ದಿಸ್ ಈಕ್ವೇಶನ್ and you can get the work done. ಜನರಲ್ ಈಕ್ವೇಶನ್ ಫಾರ್ ದ ವರ್ಕ್ ಡನ್. ಯಾವ ಪ್ರೋಸೆಸ್ ನಮ್ಗೆ ಬೇಕಾಗಿಲ್ಲ, ವಿ ಡೋಂಟ್ ಕೇರ್, ಯಾವ ಪ್ರೋಸೆಸ್ ಆಗಿದ್ರು ಆಗಿರ್ಬೋದು. ಈ ಜನರಲ್ ಫಾರ್ಮುಲಾ. ಸೊ ದೇರ್ಫೋರ್ ನೋಡಿ, P ನ ವಾಲ್ಯೂಮ್ ಜೊತೆ ಇಂಟಿಗ್ರೇಟ್ ಮಾಡಕ್ಕಾಗಲ್ಲ, ಹಾಗಾಗಿ P ನ ಆಲ್ಫಾ V ಅಂತ ಬರ್ಕೊಂತೀನಿ. W is equals to integration of alpha V into dV. ಇಂಟಿಗ್ರಲ್ ಫಾರ್ಮ್ ಅಲ್ಲಿ ಬರ್ಕೊಂಡ್ರೆ ಡೆಲ್ಟಾ V ಬದಲು dV ಬರುತ್ತೆ. ಸೊ ಐ ವಿಲ್ ರೈಟ್ ಹಿಯರ್. ಅಂಡ್ ವಾಲ್ಯೂಮ್ ಎಲ್ಲಿಂದ ಎಲ್ಲಿವರೆಗೂ ವೇರಿ ಆಗ್ತದೆ, V ಇಂದ mv ವರೆಗೂ ವೇರಿ ಆಗ್ತದೆ. ದ ವಾಲ್ಯೂಮ್ ವೇರೀಸ್ ಫ್ರಮ್ V to V to mv. So W is equals to alpha constant ಇರೋದ್ರಿಂದ ಆಚೆ ಬರುತ್ತೆ. So what you get is integration of V with respect to D and the volume varies from V to mv. What is the integration of V with respect to V? V square divided by 2. W is equals to alpha into V square divided by 2 and the limits varies from V to mv. So ಈ 2 ನ ಆಚೆ ತಗೊಂತೀನಿ, ನಂಬರ್ ಆಗಿರೋದ್ರಿಂದ ಆಚೆ ಹೇಳಿಬಹುದು. W is equals to alpha by 2. ಫಸ್ಟ್ ಅಪ್ಪರ್ ಲಿಮಿಟ್ ನ ಸಬ್ಸ್ಟಿಟ್ಯೂಟ್ ಮಾಡೋಣ. m square V square minus lower limit V square ಬರುತ್ತೆ. So that's the answer. ಇಲ್ಲಿದೆ ನೋಡಿ. So that is equals to alpha square ಅಲ್ಲ, ಬರೀ alpha V square divided by 2 into m square minus 1. So that's the option C. So ನೋಡಿ, ಈ ಮೆಥಡ್ ಇಂಪಾರ್ಟೆಂಟ್. ಏನಾದ್ರು ಮಿಸ್ ಮಾಡಿದ್ನ, ಇದೆಲ್ಲ ಕಣ್ರು, ಇದೆಲ್ಲ ಡಮಾರ್. ಫಸ್ಟ್ ಕ್ವಶನ್ ಡಮಾರ್ ಅನ್ಸ್ಬಿಟ್ರಲ್ಲ ಸರ್. ಲಾಸ್ಟ್ ಆಪ್ಷನ್ ಇಸ್ ರೈಟ್ ಆನ್ಸರ್. ಆಲ್ಫಾ V square divided by 2 into m square minus 1. ನೋಡಿ, ಪ್ರಾಬ್ಲಮ್ ಇಂಪಾರ್ಟೆಂಟ್ ಅಲ್ಲ, ಈ ಮೆಥಡ್ ಇಂಪಾರ್ಟೆಂಟ್. ಆಲ್ರೆಡಿ ನಾನು ಒಂದ್ಸತಿ ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಗೈನ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು. W is equals to integral of PdV. ಸರ್, ಪ್ರೆಷರ್ ಕಾನ್ಸ್ಟೆಂಟ್ ಇದ್ರು ಇದು ಯೂಸ್ ಮಾಡಬಹುದು, ವೇರಿಯಬಲ್ ಇದ್ರು ಮಾಡಬಹುದು, ಕಾನ್ಸ್ಟೆಂಟ್ ಇದ್ರು ಮಾಡಬಹುದು. ನೋಟ್ ಮಾಡ್ಕೊಳ್ಳಿ. ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಸಿಂಪಲ್.
no need to spend much time on this one. I'm going to solve. I'm going to write the next question. ಬರ್ದ್ಬಿಟ್ಟು ಆಮೇಲೆ ಡಿಸ್ಪ್ಲೇ ಮಾಡ್ತೀನಿ. I'm going to remove in 3, 2, 1. Done. ಮುಂದಿನ ಪ್ರಶ್ನೆ 2023ನೇ ಇಸ್ವಿಯಿಂದ ತಂದಿರತಕ್ಕಂತ ಒಂದು ಒಳ್ಳೆ ಪ್ರಶ್ನೆ ನಿಮಗಾಗಿ ನಿಮ್ಮ ಬೋರ್ಡ್ ಮೇಲೆ ಬರೆದಿದ್ದೇನೆ. ದಯವಿಟ್ಟು ವಿಡಿಯೋನ ಪಾಸ್ ಮಾಡಿ ಸಾಲ್ವ್ ಮಾಡಿ. ಸೊ ವಿಡಿಯೋ ನಂಬರ್ 8 ನಲ್ಲಿ 9 ನಲ್ಲಿ ಎರಡನೇ ಕ್ವಶನ್ JEE 2023 ಇಂದ the initial pressure and volume of an ideal gas are P0 and V0. The final pressure of the gas when the gas is suddenly ಮತ್ತೆ ಹೇಳ್ತಾ ಇದ್ದೀನಿ ಸಡನ್ಲಿ ಕಂಪ್ರೆಸ್ಡ್ ಟು V0/4 will be. ಇಲ್ಲಿ ಯಾವ ಪ್ರೋಸೆಸ್ ಅಂತ ಮೆನ್ಷನ್ ಮಾಡ್ತಿಲ್ಲ ಸರ್. ಹೆಂಗೆ ಸರ್ ತಲೆ ಕೆಟ್ಟ ಸಮಾಸ ಇದು ಥರ್ಮೋಡೈನಮಿಕ್ಸ್. ನೋಡಿ ಅಲ್ಲಿ ಹಿಂಟ್ ಕೊಡ್ತಿದ್ದಾರೆ ಸಡನ್ಲಿ ಅಂತ ಹೇಳ್ತಾರೆ. ಯಾವುದೇ ಒಂದು ಪ್ರೋಸೆಸ್ ಸಡನ್ ಆಗಿ ಆಗ್ತಿದೆ ಅಂದ್ರೆ ಹೀಟ್ ಎಕ್ಸ್ಚೇಂಜ್ ಆಗೋದಕ್ಕೆ ಟೈಮ್ ಇರಲ್ಲ. ಅಂತ ಪ್ರೋಸೆಸ್ ನ ನಾವು ಅಡಿಯಾಬೆಟಿಕ್ ಪ್ರೋಸೆಸ್ ಅಂತ ಕರಿತೀವಿ. ಬೇಕಾದ್ರೆ ಒಂದು ಲೈವ್ ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ ನೋಡಿ. ಸೊ ಜಸ್ಟ್ ನಿಮ್ಮ ಬ್ರೀತ್ ಇದೆಯಲ್ಲ, ಬ್ರೀತ್ ಒಳಗಡೆ ಆರ್ಗನ್ಸ್ ಲಂಗ್ಸ್ ಇಂದ ಬರ್ತಕ್ಕಂಥ ಬ್ರೀತ್ ಸಡನ್ ಆಗಿ ಕೈ ಮೇಲೆ ಸೆಂಡ್ ಮಾಡಿ ಅಂತ ಸ್ವಲ್ಪ ಹೀಟ್ ಫೀಲ್ ಆಗತ್ತೆ. ಯಾಕಂದ್ರೆ ಏರ್ ಒಳಗಡೆಯಿಂದ ಬರ್ತಿರ್ಬೇಕಾದ್ರೆ ಆ ಸೈಡ್ ಅಲ್ಲಿ ಇರ್ತಕ್ಕಂಥ ವಾಲ್ಸ್ಗೆ ಹೀಟ್ ಎಕ್ಸ್ಚೇಂಜ್ ಆಗ ಟೈಮ್ ಕೊಡ್ತಿಲ್ಲ. ಸೊ ಹಾಗಾಗಿ ಹೀಟ್ ನ ಕ್ಯಾರಿ ಮಾಡ್ಕೊಂಡು ಹಾಗೆ ಬರ್ತಿದೆ ಅಂತ ಅಂದಾಗ ಅದೇ ನಿಧಾನವಾಗಿ ಏರ್ನ ಬ್ಲೋ ಮಾಡಿ ಹೀಟ್ ಫೀಲ್ ಆಗಲ್ಲ ಇದೆ, ಬಟ್ ಅಷ್ಟೊಂದಿಲ್ಲ. ಯಾಕೆಂದ್ರೆ ನಿಧಾನವಾಗಿ ಬ್ಲೋ ಮಾಡ್ಬೇಕಾದ್ರೆ ನಮ್ ಆರ್ಗನ್ಸ್ ಅಲ್ಲಿ ಹೀಟ್ ಎಕ್ಸ್ಚೇಂಜ್ ಆಗ್ಬಿಡತ್ತೆ. ಸೊ ಸೈಡ್ ಅಲ್ಲಿ ಇರ್ತಕ್ಕಂಥ ಈಸೋಫಾಗಸ್ ವಿಂಡ್ ಯಾವ ಪೈಪ್ ಇಂದ ಬರುತ್ತೋ ಆ ಪೈಪು. ಐ ಆಮ್ ನಾಟ್ ಗಿವಿಂಗ್ ರಾಂಗ್ ಇನ್ಫಾರ್ಮೇಶನ್. ಸೊ ವಿಂಡ್ ಬರ್ತಕ್ಕಂಥ ಪೈಪ್ ಇದೆಯಲ್ಲ, ಟೈಮ್ ಕೊಟ್ರೆ ಆ ಹೀಟ್ ನ ಅಬ್ಸರ್ವ್ ಮಾಡ್ಕೊಂಡ್ಬಿಡತ್ತೆ. ಅಂದ್ರೆ ನೀವು ಟೈಮ್ ನ ಕೊಟ್ರೆ ಹೀಟ್ ನ ಅಬ್ಸರ್ವ್ ಮಾಡ್ಕೊಡುತ್ತೆ. ಸಡನ್ ಆಗಿ ಎಕ್ಸ್ಪಾನ್ಷನ್ ಅಥವಾ ಕಂಪ್ರೆಷನ್ ಮಾಡಿದ್ರೆ ಸೊ ಇಟ್ ಈಸ್ ಅನ್ ಅಡಿಯಾಬೆಟಿಕ್ ಪ್ರೋಸೆಸ್. ಸೊ ಅಲ್ಲಿ ಹಿಂಟ್ ಕೊಡ್ತಿದ್ದಾರೆ ಅಡಿಯಾಬೆಟಿಕ್ ಪ್ರೋಸೆಸ್. ಇನಿಷಿಯಲ್ ವಾಲ್ಯೂಮ್ V1 is equals to V0. ಇನಿಷಿಯಲ್ ಪ್ರೆಷರ್ is P0. ಅದೇ ತರ ಫೈನಲ್ ವಾಲ್ಯೂಮ್ ಏನಾಗತ್ತೆ VF is equals to V0 divided by 4 and final pressure is equals to question mark. ಅದನ್ನೇ ಕೇಳ್ತಿದ್ದಾರೆ. Find the value of final pressure in terms of ಇನಿಷಿಯಲ್ ಪ್ರೆಷರ್. P0 ಟರ್ಮ್ಸ್ ಅಲ್ಲಿ ಫೈಂಡ್ ಔಟ್ ಮಾಡ್ಬೇಕು. ನೋಡಿ ಅಡಿಯಾಬೆಟಿಕ್ ಪ್ರೋಸೆಸ್ ಆಗಿರೋದ್ರಿಂದ ಸಿಂಪಲ್, ಅಷ್ಟೊಂದೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿನಿ. PV to the power of gamma is equals to constant. ನಮಗೆ ಗೊತ್ತಿರ್ತಕ್ಕಂಥ equation of state of equation for ಅಡಿಯಾಬೆಟಿಕ್ ಪ್ರೋಸೆಸ್. ಹಾಗಾದ್ರೆ P1 V1 to the power of gamma is equals to P2 V2 to the power of gamma. ಸೊ P1 ಜಾಗದಲ್ಲಿ P0 ಬರೀರಿ, V1 ಜಾಗದಲ್ಲಿ V0 ಬರೀರಿ, P2 ಜಾಗದಲ್ಲಿ that's what we need to find out. V2 ಜಾಗದಲ್ಲಿ V0 divided by 4 ಬರೀ, whole to the power of gamma. So gamma value as it is ಹಾಗೆ ಇರಲಿ. So we need to find out P2 ನೋಡಿ ಇಲ್ಲಿ V0 to the power of gamma, P2 is equals to P0 into 4 to the power of gamma. So that's the answer for this question. Question number 2 of thermodynamics JEE previous year question ali. So I'm moving to the third question. ಬೇಕಾದ್ರೆ ಈ ಕ್ವಶನ್ ನ ನೋಟ್ ಮಾಡ್ಕೊಳ್ಳಿ. ನಾನು ಥರ್ಡ್ ಕ್ವಶನ್ ಡಿಸ್ಪ್ಲೇ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಐ ಆಮ್ ರಿಮೂವಿಂಗ್ ಇನ್ 3, 2, 1 ಡನ್. ದ ನೆಕ್ಸ್ಟ್ ಕ್ವಶನ್ ಇಸ್ ಫ್ರಮ್ JEE 2014. ಮುಂದಿನ ಪ್ರಶ್ನೆ 2014ರಿಂದ ತೆಗೆದಿರ್ತಕ್ಕಂಥ ಕ್ವಶನ್. ಬೇಕಾದ್ರೆ ವಿಡಿಯೋನ ಪಾಸ್ ಮಾಡ್ಬೋದು ಸರ್. ಸಿಂಪಲ್ ಕ್ವಶನ್ ಸರ್, ಫಾಲ್ತು ಕ್ವಶನ್ಸ್ ಎಲ್ಲ ಕೊಡಬೇಡಿ ಕಂದ. ಹಾಗೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಸ್ವಲ್ಪ ಸಿಂಪಲ್ ಇರುತ್ತೆ, ಮತ್ತೆ ನೆಕ್ಸ್ಟ್ ಅಡ್ವಾನ್ಸ್ ಲೆವೆಲ್ ಕ್ವಶನ್ ತಗೊಂತೀನಿ. ಸೊ ಯು ಕ್ಯಾನ್ ಫೀಲ್ ಸ್ಯಾಟಿಸ್ಫೈಡ್ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಸದ್ಯಕ್ಕೆ ಈ ಪ್ರಾಬ್ಲಮ್ ನ ಮಾಡೋಣ. ಗೊತ್ತಿದ್ರೆ ಸ್ಕಿಪ್ ಮಾಡಿ, ಮುಂದಕ್ಕೆ ಹೋಗಿ ಟೈಮ್ ವೇಸ್ಟ್ ಮಾಡಬೇಡಿ. ಡ್ಯೂರಿಂಗ್ ಅನ್ ಅಡಿಯಾಬೆಟಿಕ್ ಕಂಪ್ರೆಷನ್ 830 joule of work is done on 2 moles of diatomic gas to reduce its volume by 50%. The change in its temperature is ಅಂದ್ರೆ ಡೆಲ್ಟಾ ಟಿ ಕೇಳ್ತಿದ್ದಾರೆ. ಡೆಲ್ಟಾ ಟಿ is equals to question mark. ಸೊ ಡೈಅಟಾಮಿಕ್ ಗ್ಯಾಸ್ ಅಂತ ಹೇಳ್ತಾರೆ. ಡೈಅಟಾಮಿಕ್ ಅಡಿಯಾಬೆಟಿಕ್ ಪ್ರೋಸೆಸ್ ಅಂತಿದ್ದಾರೆ. ಹಾಗಾದ್ರೆ ಡೈಅಟಾಮಿಕ್ ಗೆ ನಮ್ ಗಾಮಾ ವ್ಯಾಲ್ಯೂ ಏನು? ಜನರಲ್ ಈಕ್ವೇಶನ್ ಏನಪ್ಪ ಗಾಮಾಗೆ 1 + 2 divided by F. ಡೈಅಟಾಮಿಕ್ ಅವ್ರೇನು ಮೆನ್ಷನ್ ಮಾಡ್ತಿಲ್ಲ ರಿಜಿಡಾ ನಾನ್ ರಿಜಿಡಾ ಅಂತ ಹೇಳಿ. ಸೊ ಬೈ ಡಿಫಾಲ್ಟ್ ರಿಜಿಡ್ ತಗೋಬೇಕು. ಲೋ ಟೆಂಪರೇಚರ್ ರೂಮ್ ಟೆಂಪರೇಚರ್ ನಲ್ಲಿ ಡೈಅಟಾಮಿಕ್ ಮಾಲಿಕ್ಯೂಲ್ಸ್ ಗೆಲ್ಲ F ವ್ಯಾಲ್ಯೂ ಏನಾಗಿರುತ್ತೆ 5 ಆಗಿರುತ್ತೆ. ಸೊ F is equals to 5 for diatomic. General equation already discuss ಆಗಿದೆ. Gamma is equals to 1 + 2 divided by 5, that is equals to 7 divided by 5 is the value of gamma for diatomic gas. And work done ಕೊಟ್ಟಿದ್ದಾರೆ ಎಷ್ಟಿದೆ? mu is equals to 2 moles. Work done is ಎಷ್ಟು ಕೊಟ್ಟಿದ್ದಾರೆ ಅದನ್ನೇ ಫೈಂಡ್ ಔಟ್ ಮಾಡ್ಬೇಕಾ? ಅಲ್ಲ, 830 joules ಕೊಟ್ಟಿದ್ದಾರೆ. 830 joules ಕೊಟ್ಟಿದ್ದಾರೆ.
ಇನಿಷಿಯಲ್ ವಾಲ್ಯೂಮ್ ವಿ ಐ ನಾನು ವಿ ಅಂತ ತಗೊಂಡ್ರೆ ಫೈನಲ್ ವಾಲ್ಯೂಮ್ ಏನಾಗುತ್ತೆ 50% ಕಮ್ಮಿ ಆದ್ರೆ ವಿ ಎಫ್ ಇಸ್ ಈಕ್ವಲ್ಸ್ ಟು ವಿ ಬೈ 2 ಆಗುತ್ತೆ. 50% ಕಮ್ಮಿ ಆಯ್ತು. ಸೊ ಈಗ ನಮ್ಗೆ ಚೇಂಜ್ ಇನ್ ಟೆಂಪರೇಚರ್ ಕೇಳ್ತಾರೆ. ಡಬ್ಲ್ಯೂ ಇಸ್ ಈಕ್ವಲ್ಸ್ ಟು ಮ್ಯೂ ಆರ್ T1 ಮೈನಸ್ T2 ಡಿವೈಡೆಡ್ ಬೈ gamma minus 1. Mu r divided by gamma minus 1 into T1 minus T2 is the equation of work done in an adiabatic process. Direct ಆಗಿ ಯೂಸ್ ಮಾಡೋಣ. mu ಗೊತ್ತು, r ಗೊತ್ತು, gamma ಗೊತ್ತು, delta t. ಸೊ ಇದನ್ನೇ ನಾನು delta t ಅಂತ ಬರ್ಕೊಂತೀನಿ. delta t. It's very simple question. ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇದು w ವ್ಯಾಲ್ಯೂ ಕೊಟ್ಟಿದ್ದಾರೆ 830, that is equals to 2 into r ವ್ಯಾಲ್ಯೂ 8.314 ಅಥವಾ 8.3 ತಗೊಳ್ಳಿ ಸಿಂಪಲ್ ಆಗಿ. delta t divided by 7/2. 7/2 ಏನಿದು gamma is 7/5 sorry 7/5 minus 1 7/5 minus 1. ಸೊ ಇದನ್ನ ಸಾಲ್ವ್ ಮಾಡಿದ್ರೆ ನಿಮ್ಗೆ ಡೆಲ್ಟಾ ಟಿ ವ್ಯಾಲ್ಯೂ ಸಿಗುತ್ತೆ. ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್. ಕ್ಯಾಲ್ಕುಲೇಟ್ ಮಾಡಿ. ಡೆಲ್ಟಾ ಟಿ ಇಸ್ ಈಕ್ವಲ್ಸ್ ಟು ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಡೆಲ್ಟಾ ಟಿ ಇಸ್ ಈಕ್ವಲ್ಸ್ ಟು 20 ಕೆಲ್ವಿನ್ ಬರುತ್ತೆ. ಜಸ್ಟ್ ಮ್ಯಾಥಮೆಟಿಕ್ಸ್, ಡೂ ಬೈ ಯುವರ್ ಸೆಲ್ಫ್, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇದು 10 ಇದೆಷ್ಟರಿಂದ ಹೋಗುತ್ತೆ, ಎರಡು ಕಡೆ ಒಂದು 0 ನ ಮಲ್ಟಿಪ್ಲೈ ಮಾಡಿದ್ರೆ ಈ ಪಾಯಿಂಟ್ ಹೋಗುತ್ತೆ. ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ 100. ಈ ಕಡೆ 100 ಇರುತ್ತೆ. 7/5 minus 1 100 into 7/5 minus 1 2/5. 2/5 is equals to 2 into delta t. ಸೊ ಇವೆರಡು ಕ್ಯಾನ್ಸಲ್ ಆಗುತ್ತೆ. delta t is equals to 20 ಕೆಲ್ವಿನ್ ಬರುತ್ತೆ. ಸೊ ದಟ್ಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಪಾಸ್ ಮಾಡಿ, ನೋಟ್ ಮಾಡ್ಕೊಳ್ಳಿ ಬೇಕಾದ್ರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಡನ್. ಐ ಆಮ್ ರಿಮೂವಿಂಗ್ ಇನ್ 3 2 1 ಡನ್. ನೆಕ್ಸ್ಟ್ ಕ್ವಶನ್ ಗೆ ಹೋಗೋ ಮೊದಲು ಒಂದು ಸ್ಮಾಲ್ ಟಾಪಿಕ್ ಡಿಸ್ಕಷನ್ ಇದೆ. ಸೊ ದಟ್ ಈಸ್ ಆಲ್ಫಾ ಫಾರ್ ಗ್ಯಾಸಸ್. ಸರ್ ಯಾವ ಆಲ್ಫಾ ಇದು? ಸೊ ಆಲ್ಫಾ ಐ ಆಮ್ ಟಾಕಿಂಗ್ ಅಬೌಟ್ ದ ಥರ್ಮಲ್ ಎಕ್ಸ್ಪಾನ್ಷನ್. ಆಲ್ಫಾ ಕೋಎಫಿಷಿಯಂಟ್ ಇದೆಯಲ್ಲ, ನೆನಪಿದ್ಯಾ? ಕೋಎಫಿಷಿಯಂಟ್ ಆಫ್ ವಾಲ್ಯೂಮ್ ಎಕ್ಸ್ಪಾನ್ಷನ್. ಕೋಎಫಿಷಿಯಂಟ್ ಆಫ್ ವಾಲ್ಯೂಮ್ ಎಕ್ಸ್ಪಾನ್ಷನ್ ಆಫ್ ಗ್ಯಾಸಸ್ ಮೇಲೆ ಒಂದು ಸ್ಮಾಲ್ ಡಿಸ್ಕಷನ್ ಇದೆ ನೋಡಿ. ನೆನಪಿದ್ಯಾ? ಕೋಎಫಿಷಿಯಂಟ್ ಆಫ್ ವಾಲ್ಯೂಮ್ ಎಕ್ಸ್ಪಾನ್ಷನ್ ಅಂದ್ರೆ ಯಾವ್ದಾದ್ರು ಒಂದು ಮೆಟೀರಿಯಲ್ ನ ಹೀಟ್ ಮಾಡಿದ್ರೆ, ಇಫ್ ಯು ಹೀಟ್ ದಟ್ ಒನ್, it expands. ಆ ಎಕ್ಸ್ಪ್ಯಾಂಡ್ ಎಷ್ಟಾಗಿದೆ ಅಂತ ಈಕ್ವೇಶನ್ ಬರೆದ್ರೆ ಡೆಲ್ಟಾ ವಿ ಇಸ್ ಈಕ್ವಲ್ಸ್ ಟು ವಿ ಇಂಟು ಆಲ್ಫಾ ಇಂಟು ಡೆಲ್ಟಾ ಟಿ, ಅಥವಾ ಆಲ್ಫಾ ಇಸ್ ಈಕ್ವಲ್ಸ್ ಟು ಡೆಲ್ಟಾ ವಿ ಡಿವೈಡೆಡ್ ಬೈ ವಿ ಹೋಲ್ ಡಿವೈಡೆಡ್ ಬೈ ಡೆಲ್ಟಾ ಟಿ. ಸೊ ಇದನ್ನೇ ನಾವು ಕೋಎಫಿಷಿಯಂಟ್ ಆಫ್ ವಾಲ್ಯೂಮ್ ಎಕ್ಸ್ಪಾನ್ಷನ್ ಅಂತ ಕರೆದ್ವಿ. ದಿಸ್ ಇಸ್ ಕಾಲ್ಡ್ ಆಸ್ ಕೋಎಫಿಷಿಯಂಟ್ ಆಫ್ ವಾಲ್ಯೂಮ್ ಎಕ್ಸ್ಪಾನ್ಷನ್. ಅದನ್ನ ಯಾಕೆ ಸರ್ ಇಲ್ಲಿ ಹೇಳ್ತೀರಿ ನೋಡಿ? ಗ್ಯಾಸಸ್ಗೆ ಒಂದು ಶಾರ್ಟ್ ಕಟ್ ರಿಲೇಷನ್ ಇದೆ. ಶಾರ್ಟ್ ಕಟ್ ಅಲ್ಲ, ನಾರ್ಮಲ್ ರಿಲೇಷನ್ ಒಂದಿದೆ. ಅದನ್ನ ನಾವು ಡಿರೈವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಆಲ್ಫಾ ಫಾರ್ ಗ್ಯಾಸಸ್ ಇಟ್ಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟೆಂಪರೇಚರ್. ಸೊ 1/t ಇಸ್ ನಥಿಂಗ್ ಬಟ್ ಆಲ್ಫಾ. ಅದನ್ನ ನಾನು ಪ್ರೂವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಲೆಟ್ಸ್ ಟೇಕ್ ದ ಈಕ್ವೇಶನ್, ಐಡಿಯಲ್ ಗ್ಯಾಸ್ ಈಕ್ವೇಶನ್. PV is equals to mu RT. Let's differentiate this equation. ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋಣ. P delta V plus delta P into V delta P, that is equals to mu R delta T. ಈಗ ಈ ಪ್ರೋಸೆಸ್ ನಲ್ಲಿ ನಾವು ಪ್ರೆಷರ್ ಏನಾದ್ರೂ ಕಾನ್ಸ್ಟೆಂಟ್ ಅಂತ ಅನ್ಕೊಂಡ್ರೆ ಡೆಲ್ಟಾ P 0 ಆಗುತ್ತೆ. So this term will go to 0. P delta V is equals to mu R delta T. On equation ಸಿಕ್ತು. Let me consider this equation number 1. So ಅದೇ ತರ ಇದೊಂದು equation already ಇದೆ. I'll consider this as a equation number 2. So 1 divided by 2 will implies P delta V whole divided by PV, that is equals to mu R delta T divided by mu RT. So mu R damar PP damar. So delta V divided by V, that is equals to delta T divided by T. In other words, delta V divided by V whole divided by delta T, that is equals to 1/t. ನೋಡಿ ಇಲ್ಲಿರ್ತಕ್ಕಂಥ ಟರ್ಮ್ ನೇ ನಾವೇನಂತ ಕರೆದಿದ್ವಿ? ಆಲ್ಫಾ ಅಂತ ಕರೆದಿದ್ವಿ. ಚೇಂಜ್ ಇನ್ ವಾಲ್ಯೂಮ್ ಡಿವೈಡೆಡ್ ಬೈ ಒರಿಜಿನಲ್ ವಾಲ್ಯೂಮ್ whole divided by change in temperature, that is equals to 1/t. ಇದನ್ನೇ ನಾವೇನಂತ ಕರೆದ್ವಿ? ಆಲ್ಫಾ ಅಂತ ಕರೆದ್ವಿ. That is coefficient of volume expansion. So in other words, alpha for gases is equals to 1 divided by t. ಯಾವಾಗ? when it is obeying at constant pressure ಇದ್ದಾಗ ಈ ಈಕ್ವೇಶನ್ ಒಬೆ ಆಗುತ್ತೆ. So therefore alpha is equals to 1/t. ಇದನ್ನ ಯಾವ್ದೋ ನೀಟಲ್ಲಿ ಕೇಳಿದ ನೆನಪು, ಎಕ್ಸಾಕ್ಟ್ ಆಗಿ ನೆನಪಾಗ್ತಿಲ್ಲ, ಬಟ್ ಮೇಕ್ ಎ ನೋಟ್ ಆನ್ ದಿಸ್ ಒನ್. I'll move to the question based on this. ಅಂದ್ರೆ ಇದೇ ತರ ಇದೆ, ಒಂದು ಈಕ್ವೇಶನ್ ಕೊಟ್ಟಿದ್ದಾರೆ, ಯಾವ್ದೋ ಒಂದು ಪ್ರೋಸೆಸ್ ಆಗ್ತಿದೆ, ಆ ಪ್ರೋಸೆಸ್ಗೆ ಒಂದು ಈಕ್ವೇಶನ್ ಕೊಟ್ಟಿದ್ದಾರೆ. ಆ ಬೇಸ್ ಮೇಲೆ ಆಲ್ಫಾಗೆ ಈಕ್ವೇಶನ್ ಏನಾಗಿರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. ಐ ಟೇಕ್ ಎ ಕ್ವಶನ್ ಫ್ರಮ್ JEE Advanced 2008. 2008ರಲ್ಲಿ ಒಂದು ಕ್ವಶನ್ ನ ಕೇಳಿದ್ದಾರೆ.
ಸಿಂಪಲ್ ಕ್ವಶನ್. ಈ ಕಾನ್ಸೆಪ್ಟ್ ಮೇಲೆ, ಈ ಟೆಕ್ನಿಕ್ ಮೇಲೆ, ಕಾನ್ಸೆಪ್ಟ್ ಅಲ್ಲ, ಈ ಟೆಕ್ನಿಕ್ ಮೇಲೆ ಒಂದು ಸ್ಮಾಲ್ ಕ್ವಶನ್ ಇದೆ. JEE ಅಡ್ವಾನ್ಸ್ ನಲ್ಲ ಕೇಳಿದ್ದಾರೆ. ದಟ್ ಈಸ್ ಕ್ವಶನ್ ಫ್ರಮ್ JEE ಅಡ್ವಾನ್ಸ್ 2008. IIT 2008. ಸರ್ ಏನ್ ಸರ್ ಇದು IIT ಅಂತೀರಿ, JEE ಅಂತೀರಿ? JEE ಮೇನ್ಸ್ ನ JEE ಅಂತೀನಿ, JEE ಅಡ್ವಾನ್ಸ್ ನ IIT ಅಂತ ಕರಿತೀನಿ, ಜಸ್ಟ್ ಟು ಅವಾಯ್ಡ್ ಕನ್ಫ್ಯೂಷನ್. ಸೊ IIT 2008 ಕ್ವಶನ್ ಬರೀಲಿಕ್ಕೆ ಹೊರಟಿದ್ದೀನಿ. an ideal gas is expanding such that PT square is equals to constant, the coefficient of volume expansion of gas is options ಬೇಕಾದ್ರೆ ಕೊಡ್ತೀನಿ. ಸೊ ಆಪ್ಷನ್ A 1 divided by capital T, ಆಪ್ಷನ್ B 2 divided by capital T, option C 3 divided by capital T, option D 4 divided by capital T. ಸೊ ಜಸ್ಟ್ ಅಟೆಂಪ್ಟ್ ಕೊಡಿ, ಜಾಸ್ತಿ ಟೈಮ್ ಇನ್ವೆಸ್ಟ್ ಮಾಡ್ಬೇಡಿ. ನಾನು ಮಾಡ್ಲಿಕ್ಕೆ ಹೊರಟಿದ್ದೀನಿ. ಜಸ್ಟ್ ಆಗ್ಲೇ ಮಾಡ್ದಲ್ಲ, ಜಸ್ಟ್ ಪ್ರೀವಿಯಸ್ ಕ್ವಶನ್, ಇದಕ್ಕಿಂತ ಒಂಚೂರು ಮೊದಲು ಮಾಡಿರ್ತಕ್ಕಂಥ ಕ್ವಶನ್ ವಿಡಿಯೋ. ಇದು ಕ್ವಶನ್ ನಂಬರ್ 4 ಅನ್ಸುತ್ತೆ. ಕ್ವಶನ್ ನಂಬರ್ 3 ಅಲ್ಲಿ ಆದ್ಮೇಲೆ ಒಂದು ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡಿದ್ವಿ. ಅದ್ರ ಬೇಸ್ ಮೇಲೆ I'm going to solve gas is expanding such that PT square is equals to constant, the coefficient of volume expansion. ಪಟ್ ಅಂತ 1/T ಅಂತ ಹಾಕ್ಬೇಡಿ. ನಾವು ಡಿರೈವ್ ಮಾಡಿದ್ದು ಡೆಲ್ಟಾ P 0 ಆಗಿರುತ್ತೆ ಅಂತ ಅಸ್ಯೂಮ್ ಮಾಡ್ಕೊಂಡು, ಎಲ್ಲಿ ಜಸ್ಟ್ ಇದಕ್ಕಿಂತ ಮೊದಲು ಒಂದು ಸ್ಮಾಲ್ ಕಾನ್ಸೆಪ್ಟ್ ನ ನೋಡಿದ್ವಿ. ಅಲ್ಲಿ ಗ್ಯಾಸ್ಗೆ ಆಲ್ಫಾ ಇಸ್ ಈಕ್ವಲ್ ಟು 1/T ಅಂತ ತಗೊಂಡ್ವಿ. ಬಟ್ ಅದು ಯಾವಾಗ? ವೆನ್ ಪ್ರೆಷರ್ ಇಸ್ ಕಾನ್ಸ್ಟೆಂಟ್. ಬಟ್ ಇಲ್ಲಿ ಸಪರೇಟ್ ಫಾರ್ಮ್, ಸಪರೇಟ್ ಇಕ್ವೇಶನ್ ಬರ್ತಿದೆ. PT square is equal to constant. ಆ ಮೆಥಡ್ ಅಪ್ಲೈ ಮಾಡಬಹುದು, ಬಟ್ ಆ ಆನ್ಸರ್ ನ ಫೈನಲ್ ಆನ್ಸರ್ ನ ಇಲ್ಲಿ ತಗೊಳಕಿಲ್ಲ. therefore we need to check the exact relation between alpha and the given equation of state. ಕೊಟ್ಟಿರ್ತಕ್ಕಂಥ equation of state ಏನಿದೆ, PT square is equals to constant ಇದೆ. ನಮಗೆ ಬೇಕಾಗಿರೋದೇನು? alpha is equals to delta V divided by V whole divided by delta T ಬರುತ್ತೆ. that is the definition of alpha. ನೀವೇನಾದ್ರೂ ಮಾಡಿ ಆಪರೇಷನ್ ಮಾಡಿ ಈ ಟರ್ಮ್ ನ ತಗೊಂಬನ್ನಿ, ಏನ್ ಬರುತ್ತೋ ಈ ಟರ್ಮ್ ಗೆ ಏನ್ ಈಕ್ವಲ್ ಆಗಿರುತ್ತೋ ದಟ್ ಇಸ್ ದ ಈಕ್ವೇಶನ್ ಫಾರ್ ದ ಆಲ್ಫಾ. ಸೊ ಇಲ್ಲಿ ಕೊಟ್ಟಿರೋದು PT ಸ್ಕ್ವೇರ್ ಇದೆ. ನಮಗೆ ಬೇಕಾಗಿರೋ ಈಕ್ವೇಶನ್ ಅಲ್ಲಿ ವಾಲ್ಯೂಮ್ ಬೇಕು, ಟೆಂಪರೇಚರ್ ಬೇಕು. ಬಟ್ ಇಲ್ಲೇನಿದೆ? ಪ್ರೆಷರ್ ಇದೆ, ಟೆಂಪರೇಚರ್ ಇದೆ. ಹಾಗಾದ್ರೆ P ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಚೇಂಜ್ P ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್. ಅವ್ರ ಐಡಿಯಲ್ ಗ್ಯಾಸ್ ಅಂತ ಹೇಳ್ತಿದ್ರೆ, ಹಾಗಾದ್ರೆ PV is equals to mu RT equation ಒಬ್ಬೇ ಆಗ್ಲೇಬೇಕು. there is no other choice. ಹಾಗಾದ್ರೆ what we do is P ನ ನಾನು mu RT divided by V ಅಂತ ಬರ್ಕೊಂತೀನಿ. ಈ P ಜಾಗದಲ್ಲಿ ಇಷ್ಟು ಬರ್ಕೊಂತೀನಿ. that is mu RT divided by V T square is equals to constant. ಸರ್ ಯಾಕೆ ಈ ತರ ಮಾಡ್ತಿದ್ರೆ ನಮ್ಗೆ ಹೆಂಗ್ ಗೊತ್ತಾಗತ್ತೆ? ಕನ್ನ ನಮಗೆ ಬೇಕಾಗಿರೋದ್ರಲ್ಲಿ ವಾಲ್ಯೂಮ್ ಇರಬೇಕು, ಟೆಂಪರೇಚರ್ ಇರಬೇಕು. ಬಟ್ ಅವ್ರು ಕೊಟ್ಟಿರೋದ್ರಲ್ಲಿ ಪ್ರೆಷರ್ ಇದೆ. ಪ್ರೆಷರ್ ನ ಆಪರೇಷನ್ ಮಾಡಿ ಕಿತ್ ಹಾಕ್ಬಿಡು. ಇನ್ ಟರ್ಮ್ಸ್ ಆಫ್ ಅದರ್ ಥಿಂಗ್ಸ್ ಐ ಹ್ಯಾವ್ ರಿಟರ್ನ್. ಈಗ ಇಲ್ಲಿ ಏನ್ ಬರೀಬಹುದು ಅಂದ್ರೆ mu RT ಕ್ಯೂಬ್ ಡಿವೈಡೆಡ್ ಬೈ V is equals to constant, ಅಥವಾ V is equals to mu RT cube divided by constant. So this is the equation for the volume. Volume ge equation siktu. Let us differentiate on both sides with respect to the temperature. Eradu kade temperature jotege differentiate madana. I'll call this as equation number 1. Differentiate with respect to the temperature. Temperature delta V divided by delta T, that is equals to mu R divided by constant. ಅದು ಹಾಗೆ ಇರಲಿ. ಇಲ್ಲಿ ಏನ್ ಕಾನ್ಸ್ಟೆಂಟ್ ಇದೆಯೋ ಅದೇ ಕಾನ್ಸ್ಟೆಂಟ್ ಇರೋದು. mu R divided by constant into differentiation of TQ ಏನಾಗತ್ತೆ? 3T to the power of 2 ಆಗತ್ತೆ. and no need to write delta T here, ಯಾಕಂದ್ರೆ T ಜೊತೆಗೆ ಡಿಫ್ರೆನ್ಶಿಯೇಟ್ ಮಾಡ್ತಿರೋದು ಕರೆಕ್ಟ್ ಆಗಿದೆ. ಈಗ ಡೆಲ್ಟಾ V divided by V ನಮ್ಗೆ ಏನಾದ್ರೂ ಮಾಡಿ ಡೆಲ್ಟಾ V ಇದೆ ನೋಡಿ, ಇಲ್ಲಿ ಬೇಕಾದ್ರೂ ಡೆಲ್ಟಾ V ಇದೆ, ಡೆಲ್ಟಾ T ಇಲ್ಲೇ ಇದೆ, ಆಪರೇಷನ್ ಮಾಡ್ಕೋಬಹುದು. ಬಟ್ ಇಲ್ಲೊಂದು V ಬೇಕು, ಏನಾದ್ರೂ ಮಾಡಿ V ನ ತರಿಸ್ಬೇಕು. ಇಲ್ಲಿ ಬರ್ದಿರ್ತಕ್ಕಂಥ ಇಕ್ವೇಶನ್ ನ ಗಮನಿಸಿ. ಇಲ್ಲಿ mu R divided by constant into T cube ನ ನಾನು ಎಂತ ಬರೀಬಹುದು? V ಅಂತ ಬರೀಬಹುದು. ಬಟ್ ನಮಗೆ ಈ 3 ನ ಈ ಕಡೆ ಬರ್ಕೊಂತೀನಿ ನೋಡಿ. ನಮಗೆ ಏನಿದೆ? mu R divided by constant into T square ಇದೆ. ಇಲ್ಲಿ T cube ಅಂದ್ರೆ ಅದನ್ನ V ಅಂತ ಸಬ್ಸ್ಟಿಟ್ಯೂಟ್ ಮಾಡಬಹುದಾ? ಹಾಗಾದ್ರೆ ನಾನು ಏನ್ ಮಾಡ್ತೇನೆ? 3 ಅಲ್ಲಿ ಬರ್ಕೊಂಡು ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ T ಮಾಡ್ತೇನೆ. ಸೊ ಈಗ ಈ ಟರ್ಮ್ ನ ಟೋಟಲ್ ಟರ್ಮ್ ನ ಡೆಲ್ಟಾ V divided by delta T is equals to mu R divided by constant into TQ divided by T ಅಂತ ಬರೀತೀನಿ. TQ divided by T into 3. ಗೊತ್ತಾಯ್ತಾ ಏನ್ ಮಾಡಿದೆ ಅಂತ?
ಯಾಕೆಂದ್ರೆ ನಾನು ವಾಲ್ಯೂಮ್ ನ ತರಬೇಕು ಅಂದ್ರೆ ಡೆಲ್ಟಾ ವಿ ಇದೆ, ಟಿ ಇದೆ, ಡೆಲ್ಟಾ ಟಿ ಇದೆ, ನನ್ಗೆ ವಿ ಟರ್ಮ್ ಬೇಕಾಗಿತ್ತು, ಹಾಗಾಗಿ ನಾನು ಈ ತರ ರಿಪ್ಲೇಸ್ ಮಾಡ್ಕೊಂಡೆ. ನೋಡಿ ಇಲ್ಲಿರ್ತಕ್ಕಂಥ ಟರ್ಮ್ ಏನಿದು, ಇದು ವಿ ನೇ ತಾನೆ, ಡೆಲ್ಟಾ ವಿ ಡಿವೈಡೆಡ್ ಬೈ delta v divided by delta t is equals to v into 1 by t into 3. That's what we wanted, right? Delta v divided by whole divided by delta t. ಈ v ನ ಇಲ್ಲಿ ತಗೊಳ್ಳಿ, so you can write this as delta v divided by v whole divided by delta t is equals to 3 divided by t. So the equation for the alpha, ಇದೇ ತಾನೆ ಆಲ್ಫಾ ಅಂದ್ರೆ ಡೆಲ್ಟಾ ವಿ ಡಿವೈಡೆಡ್ ಬೈ ವಿ ಹೋಲ್ ಡಿವೈಡೆಡ್ ಬೈ ಡೆಲ್ಟಾ ಟಿ ಅಂದ್ರೆ ದಿಸ್ ಇಸ್ ಈಕ್ವಲ್ಸ್ ಟು ಆಲ್ಫಾ. ಸೊ ಹಾಗಾದ್ರೆ ಆಲ್ಫಾ ಇಸ್ ಈಕ್ವಲ್ಸ್ ಟು 3/t ಆಗಿದೆ. ಸೊ ಹೌ ದಿಸ್ ಇಸ್ ಸಿಂಪಲ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಲೆಟ್ಸ್ ಟೇಕ್ ಎ ನೋಟ್ ಆನ್ ದಿಸ್ ಒನ್. ಐ ಆಮ್ ರಿಮೂವಿಂಗ್ ಇನ್ 3, 2, 1. ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. ದಟ್ ಈಸ್ ಫ್ರಮ್ IIT 2011 JEE ಅಡ್ವಾನ್ಸ್ ಕ್ವಶನ್ ಒಂದು ಬರ್ದಿದ್ದೀನಿ. 2011 ಇಂದ ತೆಗೆದಿರ್ತಕ್ಕಂಥ ಒಂದು ಕ್ವಶನ್. ಏನಿಲ್ಲ, ಕರೆಂಟ್ ಹೋಯ್ತು ವಿಡಿಯೋ ಮಾಡ್ತಿರ್ಬೇಕಾದ್ರೆ, ಹಾಗಾಗಿ ಸ್ವಲ್ಪ ಎರಡು ವಿಡಿಯೋ ಸಪರೇಟ್ ಆಗಿ ಮಾಡ್ಬೇಕಾದಂತ ಪರಿಸ್ಥಿತಿ ಬಂತು. ಎರಡು ಮರ್ಜ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಕಂಟೆಂಟ್ ಸೇಮ್ ಇದೆ, ಡೋಂಟ್ ವರಿ. ದ ಗಿವನ್ ಕ್ವಶನ್ ಇಸ್ 5.6 liter of helium gas at STP. Please make a note on this one. STP is adiabatically compressed to 0.7 liter, taking the initial temperature to be T1. The work done in the process is given by. So work done in the process by the gas, on the gas ಅಂತ ಕೇಳ್ತಿಲ್ಲ, ಒಟ್ನಲ್ಲಿ ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡಬೇಕು. ಪ್ಲಸ್ ಮೈನಸ್ ಅನ್ನೋದು ಇಲ್ಲಿ ವರಿ ಆಗಲ್ಲ. ಸೊ ಆಪ್ಷನ್ಸ್ ಎಲ್ಲ ಸೈನ್ ಕನ್ಸಿಡರೇಷನ್, ಸೈನ್ ಯಾವುದೇ ರೀತಿ ಆಗಿರ್ತಕ್ಕಂಥ ಸೈನ್ ಇಲ್ಲ, ಜಸ್ಟ್ ವರ್ಕ್ ಡನ್ ಕೇಳ್ತಿದ್ರೆ, ಪ್ಲಸ್ ಆದ್ರೂ ಮೈನಸ್ ಆದ್ರೂ ಬರಲಿ, ಜಸ್ಟ್ ಟೇಕ್ ದ ಮ್ಯಾಗ್ನಿಟ್ಯೂಡ್. ಈಗ ಆಡಿಯಾಬೆಟಿಕ್ ಪ್ರೋಸೆಸ್ ಅಂತ ಹೇಳ್ತಿದ್ದಾರೆ. W is equals to, for an adiabatic process, the work done in the process is given by mu r divided by gamma minus 1 into T1 minus T2. How the? Where r is the r universal gas constant. Options ಅಲ್ಲಿ ಹಾಗೆ ಇದೆ, ಅದರ ವ್ಯಾಲ್ಯೂ ಏನು ಸಬ್ಸ್ಟಿಟ್ಯೂಟ್ ಮಾಡಕ್ಕೆ ಹೋಗಬೇಡಿ. ಗಾಮಾ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ. ಸೊ ಇದು ಕ್ಲಿಯರ್ ಆಯ್ತು, ಇದು ಕ್ಲಿಯರ್ ಆಯ್ತು. T1 ವ್ಯಾಲ್ಯೂ T1 ಅಂತ ತಗೊಳ್ಳಿ, ಇನಿಷಿಯಲ್ ಟೆಂಪರೇಚರ್. ಫೈನಲ್ ಟೆಂಪರೇಚರ್ ಗೊತ್ತಿಲ್ಲ ನನಗೆ. ಸೊ T2 is equals to question mark, that is one unknown. ಮತ್ತೆ ಈ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಕ್ಕೆ ಮ್ಯೂ ವ್ಯಾಲ್ಯೂ ನನಗೆ ಗೊತ್ತಿಲ್ಲ. ಸೊ ಅಗೇನ್ ಮ್ಯೂ ಇಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. ಇವೆರಡೂ ನಾನು ಫೈಂಡ್ ಔಟ್ ಮಾಡ್ಕೊಂಡ್ರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಮಾಡಬಹುದು. ಫಸ್ಟ್ ಮ್ಯೂ ನ ಫೈಂಡ್ ಔಟ್ ಮಾಡ್ತೀನಿ. ನೋಡಿ ಇಲ್ಲಿ 5.6 liter ಆಫ್ ಹೀಲಿಯಂ ಗ್ಯಾಸ್ ಅಟ್ STP ಅಂತ ಹೇಳ್ತಿದ್ದಾರೆ. STP ಕಂಡೀಷನ್ಸ್ ಅಲ್ಲಿ 1 mole ಆಫ್ ಗ್ಯಾಸ್ ಎಷ್ಟು ವಾಲ್ಯೂಮ್ ನ ಆಕ್ಯುಪೈ ಮಾಡ್ಕೊಳ್ಳುತ್ತೆ? 1 mole ಆಫ್ ಗ್ಯಾಸ್ ಆಕ್ಯುಪೈಸ್ 22.4 liter. ಇದು ಗೊತ್ತಿದೆ ಅಂತ ಅನ್ಕೊಂಡಿ. ನೋಡಿ STP ಕಂಡೀಷನ್ ಅಲ್ಲಿ ಮಾತ್ರ ಕಂಪ್ರೆಸ್ ಮಾಡಿಬಿಟ್ರೆ ವಾಲ್ಯೂಮ್ ಕಮ್ಮಿ ಆಗುತ್ತೆ. ಸ್ಟ್ಯಾಂಡರ್ಡ್ ಟೆಂಪರೇಚರ್ ಪ್ರೆಷರ್ ಮೇಂಟೈನ್ ಮಾಡಿದ್ರೆ 1 mole ಆಫ್ ಗ್ಯಾಸ್, ಎನಿ ಗ್ಯಾಸ್ 1 mole ಆಫ್ ಗ್ಯಾಸ್ ಇಲ್ಲಿ ಕನ್ಸಿಡರ್ ಮಾಡ್ತಾ ಇರೋದು ಹೈಡ್ರೋಜನ್, ಹೀಲಿಯಂ ಗ್ಯಾಸ್ 22.4 liter ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಹಾಗಾದ್ರೆ ಅದೇ STP ಕಂಡೀಷನ್ಸ್ ಅಲ್ಲಿ 5.6 liter ಅಂದ್ರೆ ಎಷ್ಟು ಮೋಲ್ ಇರುತ್ತೆ ಅಂತ ಕೇಳ್ತಾ ಇದ್ದೀನಿ. ಸೊ ದಟ್ ಈಸ್ ಈಕ್ವಲ್ಸ್ ಟು ಮ್ಯೂ ಮೋಲ್ಸ್. ಕ್ವಶನ್ ಅರ್ಥ ಆಯ್ತಲ್ಲ? ಸೊ ಇವೆರಡು STP ಕಂಡೀಷನ್ ಅಲ್ಲೇ, ಅಟ್ STP ಇನಿಷಿಯಲ್ STP ಕಂಡೀಷನ್ ಅಲ್ಲಿ ಇದೆ. ಸೊ ದಿಸ್ ಇಸ್ ಸ್ಟ್ಯಾಂಡರ್ಡ್, ದಿಸ್ ಇಸ್ ದ ಪಾಯಿಂಟ್ ಆಫ್ ಇಂಟ್ರೆಸ್ಟ್. ನಾವು ಏನ್ ಫೈಂಡ್ ಔಟ್ ಮಾಡ್ಕೊಂಡ್ರೆ ಆ ಸಿಚುವೇಶನ್ ಬರೀತೀನಿ. ಸೊ ಮ್ಯೂ ಇಸ್ ಈಕ್ವಲ್ಸ್ ಟು 5.6 divided by 22.4. ಯು ವಿಲ್ ಗೆಟ್ ಸಮ್ವೇರ್ ಅರೌಂಡ್, ಕ್ಯಾನ್ಸಲ್ ಆಗುತ್ತೆ ನೋಡಿ, 0.25 liter. You will get 0.25 liter as a number of moles. Mu value ಸಿಕ್ತು, T1 T ಇದೆ, T2 ಫೈಂಡ್ ಔಟ್ ಮಾಡಬೇಕು. ನೋಡಿ ಇಲ್ಲಿ ಇನ್ನೊಂದು ಡೇಟಾನ ಕೊಟ್ಟಿದ್ದಾರೆ. ಇನಿಷಿಯಲ್ ವಾಲ್ಯೂಮ್, ಫೈನಲ್ ವಾಲ್ಯೂಮ್ ಎರಡೂ ಕೊಟ್ಟಿದ್ದಾರೆ. V1 is 5.6 liter, V2 is 0.7 liter. T1 ನ T1 ಅಂತಾನೆ ತಗೊಳ್ಳಿ, T2 is equals to question mark. T1 ಮತ್ತೆ T2, T ಮತ್ತೆ V ನ ಕನೆಕ್ಟ್ ಮಾಡೋ ಆಡಿಯಾಬೆಟಿಕ್ ಈಕ್ವೇಶನ್ ಆಫ್ ಸ್ಟೇಟ್ ಏನು? PV to the power of gamma is equal to constant. ಅದು ಪ್ರೆಷರ್ ಮತ್ತೆ ವಾಲ್ಯೂಮ್ ಕನೆಕ್ಟ್ ಮಾಡುತ್ತೆ. ನಮಗ್ ಬೇಕಾಗಿರೋದೇನು? ವಾಲ್ಯೂಮ್ ಮತ್ತೆ ಟೆಂಪರೇಚರ್. ಸೊ ನೆನಪಿದೆ ಅಂತ ಅನ್ಕೊಂತಾ ಇದ್ದೀನಿ. PV to the power of gamma minus 1 is equals to constant. ಅದನ್ನ ಯೂಸ್ ಮಾಡ್ಕೊಂಡು T1 V1 to the power of gamma minus 1 is equals to T2 V2 to the power of gamma minus 1. T1 ಅಂತಾನೆ ಇರ್ಲಿ, V1 ಗೆ ಎಷ್ಟಿದೆ ನೋಡಿ ಇಲ್ಲಿ 5.6 liter. ಸೊ ಅಲ್ಲಿ ಸಬ್ಸ್ಟಿಟ್ಯೂಟ್ ಇಲ್ಲಿ ಬರೀತೀನಿ ನೋಡಿ. ಸೊ T1 ಹಾಗೆ ಇರ್ಲಿ, T1 into 5.6 whole to the power of gamma minus 1. ಸೊ gamma ವ್ಯಾಲ್ಯೂ ಅವ್ರು ಕೊಟ್ಟಿದ್ದಾರೆ ನೋಡಿ ಇಲ್ಲಿ 5/3. Gamma minus 1 is equals to 5/3 minus 1, that is equals to 2 divided by 3. Am I right? Yeah, 2 divided by 3 ಬರುತ್ತೆ, whole to the power of 2 divided by 3.
ಈಕ್ವಲ್ಸ್ ಟು T2 ವ್ಯಾಲ್ಯೂ ಅದನ್ನೇ ಫೈಂಡ್ ಔಟ್ ಮಾಡ್ಕೋಬೇಕಾಗಿರೋದು. V2 ವ್ಯಾಲ್ಯೂ ಕೊಟ್ಟಿದ್ದಾರೆ 0.7 ಹೋಲ್ ಟು ದ ಪವರ್ ಆಫ್ 2/3. T2 is equals to T1 into 5.6 divided by 0.7 whole to the power of 1/3 whole to the power of 2. ಈ ತರ ಬರ್ಕೊಂತೀನಿ ನೋಡಿ. 2/3 ನ 1/3 into whole to the power of 2 ಅಂತ ಬರ್ಕೊಂತೀನಿ. ಐ ಕ್ಯಾನ್ ರೈಟ್ ಲೈಕ್ ದಿಸ್. ಯಾಕೆ ಸರ್ ಹಂಗ್ ಮಾಡಿದೆ? ಇಲ್ಲೊಂದು ಮ್ಯಾಥಮೆಟಿಕಲ್ ಸಿಂಪಲ್ ಸ್ಟೆಪ್ ಕ್ಲಿಯರ್ ಆಗುತ್ತೆ ನೋಡಿ. ಇಲ್ಲಿ 10 ಮಲ್ಟಿಪ್ಲೈ ಮಾಡಿದ್ರೆ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ 10 ಈ 0 ಈ ಪಾಯಿಂಟ್ ಎಲಿಮಿನೇಟ್ ಆಗುತ್ತೆ. ಸೊ ಹಾಗಾದ್ರೆ ಇದನ್ನ 1 ಇಂದ ಮತ್ತೆ ಇದನ್ನ 8 ಇಂದ ಕ್ಯಾನ್ಸಲ್ ಮಾಡಬಹುದು. T2 is equals to T1 into 8 to the power of 1/3 whole to the power of 2. 8 to the power of 1/3 ಅಂದ್ರೆ ಕ್ಯೂಬ್ ರೂಟ್ ಆಫ್ 8 ಅದೇನದು 2 to the power of 2 ಅಂದ್ರೆ 4. ಸೊ T2 is equals to 4T1. ಸೊ ನನಗೆ ಮ್ಯೂ ವ್ಯಾಲ್ಯೂ ಸಿಕ್ಕಿದೆ 0.25 ಲೀಟರ್ ಅಲ್ಲ, ನಂಬರ್ ಆಫ್ ಮೋಲ್ಸ್ ಇದು. ಸಾರಿ 0 ಲೀಟರ್ ಅಲ್ಲ, 0.25 ಮೋಲ್ಸ್. ಅಂಡ್ ಗಾಮಾ ಮೈನಸ್ 1 is equals to 2/3. ಇನ್ನೇನ್ ಬೇಕು? T1 ಅನ್ನ T1 ಅಂತಾನೆ ತಗೊಳ್ಳಿ, T2 ನ 4T1 ಅಂತ ತಗೊಳ್ಳಿ. ಎಲ್ಲಾ ಡೇಟಾ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಗೆಟ್ ದ ಆನ್ಸರ್. ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಈ ಕಡೆ ಎರೇಸ್ ಮಾಡ್ಲಾ? ಒಂಚೂರು ಈ ಪೋರ್ಷನ್ ಎರೇಸ್ ಮಾಡ್ತೀನಿ. ನೋಟ್ ಮಾಡ್ಕೊಳ್ಳಂಗಿದ್ರೆ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ರಿಮೂವ್ ಇನ್ 3 2 1 ಡನ್. ಇನ್ನೇನಿಲ್ಲ, ಸಿಂಪಲ್ ಆಗಿದೆ. ಜಸ್ಟ್ ಡೇಟಾ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡೋದು. So I'll substitute the data. W is equals to 0.25. So 0.25 into R. R value substitute ಮಾಡಬೇಡಿ, ಯಾಕಂದ್ರೆ R value ಹಾಗೆ ಇರಲಿ. R ಅಂತಾನೆ ಇದೆ ಆಪ್ಷನ್ ಅಲ್ಲಿ. Divided by gamma minus 1, 2 divided by 3 ನ್ಯೂಮರೇಟರ್ ಗೆ ಕಳ್ಸ್ಕೊಂತೀನಿ, into T1 minus T2 ಜಾಗದಲ್ಲಿ 4T1 ಅಂತ ಬರ್ಕೊತೀನಿ. W is equals to, ಸೊ ಇದನ್ನ ಏನಂತ ಬರೀಬಹುದು ನೋಡಿ, 0.25 ನ 1/4 ಅಂತ ಬರ್ಕೊಂತೀನಿ, ಇಂಟು 1/2 ಇಂಟು R ಇಂಟು 2 ಇಂಟು ಮೈನಸ್ 3T1. ಅಷ್ಟೇನಾ? ಇನ್ನೇನಾದ್ರು ಉಳಿದಿದ್ಯಾ ನೋಡಿ? ಇದು 2 ಅಲ್ಲ, ಇದು 3. ಓಕೆ, ಇನ್ನೇನು ಮಿಸ್ಟೇಕ್ ಆಗಿದೆಯಾ? ಇಲ್ಲ, ಅಷ್ಟೇ ನೋಡಿ. ದಟ್ ಈಸ್ ಈಕ್ವಲ್ಸ್ ಟು 3 into 3 9T1 into R divided by 8. ಪ್ಲಸ್ ಆರ್ ಮೈನಸ್ ಸೈನ್ ಇಗ್ನೋರ್ ಮಾಡಿ. ವರ್ಕ್ ಡನ್ ಕೇಳ್ತಾರೆ, ಬೈ ದ ಗ್ಯಾಸ್ ಆನ್ ದ ಗ್ಯಾಸ್ ಅಂತ ಕೇಳ್ತಿಲ್ಲ. ಸೊ ವರ್ಕ್ ಡನ್ ಇಸ್ ಈಕ್ವಲ್ಸ್ ಟು 9/8 T1 R. So this is the option. The right answer is option A. Note ಮಾಡ್ಕೊಳ್ಳಿ. We'll move to the next question. ನಾನು erase ಮಾಡ್ಲಿಕ್ಕೆ ಹೊರಟಿದ್ದೀನಿ. Done. Next question is from JEE Advanced 2012. ಸಖತ್ತಾಗಿರ್ತಕ್ಕಂಥ ಕ್ವಶನ್. ಲಾಜಿಕ್ ಪ್ರಕಾರ ಯೋಚನೆ ಮಾಡಿದ್ರೆ ತುಂಬಾ ಸಿಂಪಲ್ ಆಗಿದೆ. ನೋಡೋಣ, ಯಾರು ಟ್ರೈ ಮಾಡ್ತಿರೇನೋ? ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಿ ಟ್ರೈ ಮಾಡಿ. ಒಂದು 5 ನಿಮಿಷ 10 ನಿಮಿಷ ಆದ್ರೂ ಪರವಾಗಿಲ್ಲ. ಇಟ್ಸ್ ವರ್ತ್ ಇರ್ತಕ್ಕಂಥ ಕ್ವಶನ್. ಲೆಟ್ಸ್ ಡೂ ಇಟ್. ಇದನ್ನ ಬೇಕಾದ್ರೆ ನಾನು ಇಂಚೂರು ಎಕ್ಸ್ಪ್ಲೈನ್ ಮಾಡ್ತೇನೆ. 2 moles of ideal helium gas are in a rubber balloon at 30 degrees Celsius. ಇನಿಷಿಯಲ್ ಆಗಿ ಒಂದು ರಬ್ಬರ್ ಬಲೂನ್ ಅಲ್ಲಿ 2 moles of gas ಇದೆ. ಸೊ 2 moles of helium ಎಷ್ಟು ಟೆಂಪರೇಚರ್ ಅಲ್ಲಿ? 30 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ is fully expandable. The balloon is fully expandable and can be assumed to require no energy in its expansion. ಅಂದ್ರೆ ಇದೇನಾದ್ರು ವಾಲ್ಯೂಮ್ ಎಕ್ಸ್ಪಾನ್ಷನ್ ಆದ್ರೂ ಎನರ್ಜಿ ವರ್ಕ್ ಡನ್ ಏನು ಆಗಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಫ್ರೀ ಎಕ್ಸ್ಪಾನ್ಷನ್ ತರ. ಅಸ್ಯೂಮಿಂಗ್ ದಿಸ್ ಇಸ್ ಐಡಿಯಲ್ ಬಲೂನ್. ಬಲೂನ್ ನ್ಯಾಚುರಲ್ ಆಗಿ ನೀವು ಕನ್ಸಿಡರ್ ಮಾಡಿದ್ರೆ ಸ್ವಲ್ಪ ಕಂಪ್ರೆಷನ್ ಆಗ್ತಿರತ್ತೆ. ಬಟ್ ಇಲ್ಲಿ ಯಾವ ತರ ಬಲೂನ್ ನ ಚೂಸ್ ಮಾಡಿದ್ರೆ ಅಂದ್ರೆ ವಾಲ್ಯೂಮ್ ಎಕ್ಸ್ಪ್ಯಾಂಡ್ ಆದ್ರೂ ಯಾವುದೇ ರೀತಿ ಆಗಿರ್ತಕ್ಕಂಥ ವರ್ಕ್ ಇಲ್ಲ, ಅಂದ್ರೆ ಫ್ರೀ ಎಕ್ಸ್ಪಾನ್ಷನ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ದಟ್ ಇಸ್ ಅ ಗಿವನ್ ಡೇಟಾ. ನೋ ಎನರ್ಜಿ ಇನ್ ಇಟ್ಸ್ ಎಕ್ಸ್ಪಾನ್ಷನ್. ದ ಟೆಂಪರೇಚರ್ ಆಫ್ ದ ಗ್ಯಾಸ್ ಇನ್ ದ ಬಲೂನ್ is slowly changed to 35 degrees Celsius. ಸೊ ಈ ಬಲೂನ್ ನ ಒಂಚೂರು ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಎಕ್ಸ್ಪ್ಯಾಂಡ್ ಆಗುತ್ತೆ ಬೈ ಸಪ್ಲೈಯಿಂಗ್ ಹೀಟ್. ಸ್ವಲ್ಪ ಹೀಟ್ ನ ಸಪ್ಲೈ ಮಾಡಿದ್ರೆ ಟೆಂಪರೇಚರ್ 35 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ. ಅಸ್ಯೂಮ್ ದಟ್ the work done in this expansion delta W is equal to 0. That is what the given data. ಹಾಗಾದ್ರೆ ಈ ಪ್ರೋಸೆಸ್ ನಲ್ಲಿ ಇಲ್ಲಿಂದ ಇಲ್ಲಿಗೆ ಟೆಂಪರೇಚರ್ ರೈಸ್ ಮಾಡೋದಕ್ಕೆ ಎಷ್ಟು ಎನರ್ಜಿನ ಸಪ್ಲೈ ಮಾಡಬೇಕು, ಹೀಟ್ ಎನರ್ಜಿನ ಅಂತ ಕೇಳ್ತಿದ್ದಾರೆ. ನೋಡಿ, ಇಲ್ಲಿ ಟೆಂಪರೇಚರ್ ಚೇಂಜ್ ಆಗ್ತದೆ, ವಾಲ್ಯೂಮ್ ಕೂಡ ಚೇಂಜ್ ಆಗ್ತದೆ. ವಾಲ್ಯೂಮ್ ಚೇಂಜ್ ಆಗ್ತದೆ, ಇನ್ಕ್ರೀಸ್ ಆಗ್ತಿದ್ರೆ ನಮ್ಗೆ ಯೋಚನೆ ಬರಬಹುದು, ವಾಲ್ಯೂಮ್ ಇನ್ಕ್ರೀಸ್ ಆದ್ರೆ ಟೆಂಪರೇಚರ್ ಕಮ್ಮಿ ಆಗ್ಬೇಕಲ್ಲ. ನೋಡಿ, ಅದು ನಾರ್ಮಲ್ ಆಗಿ ನೀವು ಬರೀ ಗ್ಯಾಸ್ ನ ಕನ್ಸಿಡರ್ ಮಾಡಿ ಎಕ್ಸ್ಪ್ಯಾಂಡ್ ಮಾಡಿದಾಗ. ಬಟ್ ಕೆಳಗಡೆ ಕಾವು ಕೊಟ್ಟು ಎಕ್ಸ್ಪ್ಯಾಂಡ್ ಮಾಡ್ತಿರ್ಬೇಕಾದ್ರೆ ಟೆಂಪರೇಚರ್ ಚೇಂಜ್ ಆಗೋ ಚಾನ್ಸಸ್ ಇದೆ. ಬಟ್ ಇಲ್ಲಿ ಯಾವ ಪ್ರೋಸೆಸ್ ಆಗ್ತಿದೆ ಅನ್ನೋದೇ ನಮ್ಗೆ ಇಂಪಾರ್ಟೆಂಟ್ ಆಗತ್ತೆ.
ಇಟ್ ಈಸ್ ಹೈಲಿ ಎಕ್ಸ್ಪ್ಯಾಂಡಬಲ್ ಅಂತ ಹೇಳ್ತಿದ್ದಾರೆ. ಹೀಟ್ ನ ಕೊಟ್ರೆ ಎಕ್ಸ್ಪ್ಯಾಂಡ್ ಆಗ್ತದೆ, ತನ್ನ ಪಾಡಿಗೆ ಅದು ಇರತ್ತೆ. ಅದಕ್ಕೆ ಏನಾರ ಹೀಟ್ ನ ಕೊಟ್ರೆ ಎಕ್ಸ್ಪ್ಯಾಂಡ್ ಆಗತ್ತೆ. ಅಂದ್ರೆ ಪ್ರೆಷರ್ ರಿಮೈನ್ಸ್ ಸೇಮ್, ಪ್ರೆಷರ್ ಕಾನ್ಸ್ಟೆಂಟ್ ಇರೋ ತರ ಆ ಬಲೂನ್ ಎಕ್ಸ್ಪ್ಯಾಂಡ್ ಆಗ್ತದೆ. ಈ ಬಲೂನ್ಗೆ ಹೀಟ್ ಕೊಟ್ರೆ ಏನಾಗತ್ತಪ್ಪ, ಒಡೆದೋಗತ್ತೆ ಅಂತ ಹೇಳ್ಬೇಡಿ ಮತ್ತೆ. ಅಸ್ಯೂಮಿಂಗ್ ಇಟ್ ಇಸ್ ಐಡಿಯಲ್, ಒಡೆದೋಗಲ್ಲ, ಬಟ್ ತುಂಬಾ ಸ್ಮೂತ್ ಆಗಿದೆ, ಎಕ್ಸ್ಪ್ಯಾಂಡ್ ಆಗೋದು ತುಂಬಾ ಈಸಿ, ನೋ ವರ್ಕ್ ಇಸ್ ಡನ್. ಹೀಟ್ ಕೊಟ್ರೆ ಏನಾಗತ್ತೆ, ಎಕ್ಸ್ಪ್ಯಾಂಡ್ ಆಗಕ್ ಟ್ರೈ ಮಾಡುತ್ತೆ. ಅಂಡ್ ಎಕ್ಸ್ಪ್ಯಾನ್ಷನ್ ಆಗೋ ಪ್ರೊಸೀಜರ್ ಅಲ್ಲಿ ಯಾಕೆ ಎಕ್ಸ್ಪ್ಯಾಂಡ್ ಆಯ್ತು, ಪ್ರೆಷರ್ ಕಾನ್ಸ್ಟೆಂಟ್ ಇಟ್ಕೋಬೇಕದು. ಸೊ ಪ್ರೆಷರ್ ಜಾಸ್ತಿ ಆಗ್ತಾರೆ, ಐ ಮೀನ್ ಅನ್ಸ್ಟೇಬಲ್ ಈಕ್ವಿಲಿಬ್ರಿಯಂ ಹೋಗುತ್ತೆ. ಹಾಗಾಗಿ ಪ್ರೆಷರ್ ಕಾನ್ಸ್ಟೆಂಟ್ ಇಟ್ಕೊಳ್ಳಕ್ಕೆ ಏನಾಗುತ್ತೆ, ಆ ಬಲೂನ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಆ ಪ್ರೋಸೆಸ್ ನಲ್ಲಿ ಪ್ರೆಷರ್ ಕಾನ್ಸ್ಟೆಂಟ್ ಇರಬೇಕು, ಪಿ ಶುಡ್ ಬಿ ಕಾನ್ಸ್ಟೆಂಟ್, ಪ್ರೆಷರ್ ಕಾನ್ಸ್ಟೆಂಟ್ ಇರಬೇಕು, ಅದ್ರ ಜೊತೆಗೆ ಹೀಟ್ ನ ಸಪ್ಲೈ ಮಾಡಬೇಕು. ಸೊ ಹಾಗಾದ್ರೆ ವಾಟ್ ಇಸ್ ದ ಹೀಟ್ ಟು ಬಿ ಸಪ್ಲೈಡ್ ಇನ್ ದಿಸ್ ಪ್ರೋಸೆಸ್ ಟು ಚೇಂಜ್ ದ ಟೆಂಪರೇಚರ್ ಟು 35 ಡಿಗ್ರಿ ಸೆಲ್ಸಿಯಸ್? ಎಷ್ಟು ಚೇಂಜ್ ಆಯ್ತು, ಡೆಲ್ಟಾ ಟಿ ಇಸ್ ಈಕ್ವಲ್ಸ್ ಟು 5 ಡಿಗ್ರಿ ಸೆಲ್ಸಿಯಸ್. When the pressure is constant for an isobaric process, delta Q is equals to mu Cp delta T. ಗೊತ್ತಿತ್ತು ಸರ್ ನಮಗೆ ಫಾರ್ಮುಲಾ, ಬಟ್ ಇಲ್ಲಿ ಜಡ್ಜ್ ಮಾಡೋದು ಗೊತ್ತಾಗಿಲ್ಲ. ಸೊ ಯಾಕೆ ಇದು ಐಸೋಬಾರಿಕ್ ಪ್ರೋಸೆಸ್ ಅಂತ ಹೇಳ್ತೀವಿ ಅಂದ್ರೆ, ಹೈಲಿ ಎಕ್ಸ್ಪ್ಯಾಂಡಬಲ್. ಇನ್ ಯಾವ ಪ್ರೋಸೆಸ್ ಆಗಕ್ ಸಾಧ್ಯ ಇದೆ ನೋಡಿ. ಸೊ ಟೆಂಪರೇಚರ್ ಚೇಂಜ್ ಆಗ್ತಿದೆ, ಇಟ್ ಕೆ ನಾಟ್ ಬಿ ಐಸೋಥರ್ಮಲ್. ಹೋಗ್ಲಿ, ಹೀಟ್ ಸಪ್ಲೈ ಮಾಡ್ತಿಲ್ಲ ಅಂದ್ರೆ ಮಾಡ್ತಿದ್ದಾರೆ. ಸೊ ಒಂದ್ ವೇಳೆ ಹೀಟ್ ಏನಾದ್ರು ಎಕ್ಸ್ಚೇಂಜ್ ಆಗಿಲ್ಲ ಅಂದ್ರೆ ಅಡಿಯಾಬೆಟಿಕ್ ಆಗ್ತಾ ಇತ್ತು, ಎಕ್ಸ್ಚೇಂಜ್ ಆಗ್ತಿದೆ. ಹೋಗ್ಲಿ, ಐಸೋಕೋರಿಕ್ ಅಂತ ಅನ್ಕೊಳ್ಳೋಣ ಅಂದ್ರೆ ಇಲ್ಲ, ಅಲ್ಲಿ ವಾಲ್ಯೂಮ್ ಎಕ್ಸ್ಚೇಂಜ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾರೆ. ಸೊ ಇಟ್ ಕೆ ನಾಟ್ ಬಿ ಐಸೋಕೋರಿಕ್. ಸೊ ಇನ್ನು ಉಳಿದಿರೋದು ಐಸೋಬಾರಿಕ್. ಹಾಗಾದ್ರೆ ಯೋಚನೆ ಮಾಡಿ, ಸೊ ಇಲ್ಲ ಬಲೂನ್ ಹೈಲಿ ಎಕ್ಸ್ಪ್ಯಾಂಡಬಲ್ ಇದ್ದಾಗ ಪ್ರೆಷರ್ ನ ವೇರಿ ಮಾಡೋದಕ್ಕೆ ಬಿಡಲ್ಲ. ಏನಾದ್ರೂ ವೇರಿ ಮಾಡಕ್ ಟ್ರೈ ಮಾಡಿದ್ರೆ ಸೆಲ್ಫ್ ಅಡ್ಜಸ್ಟ್ ಆಗತ್ತೆ. ಬೈ ಎಕ್ಸ್ಪ್ಯಾಂಡಿಂಗ್ ಕಂಪೆನ್ಸೇಷನ್ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡುತ್ತೆ. ಹಾಗಾಗಿ ಇಟ್ಸ್ ಐಸೋಬಾರಿಕ್ ಪ್ರೋಸೆಸ್. ಐಸೋಬಾರಿಕ್ ಪ್ರೋಸೆಸ್ ನಲ್ಲಿ ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು ಮ್ಯೂ ಸಿವಿ ಡೆಲ್ಟಾ ಟಿ, ಅಂಡ್ ದೇ ಆರ್ ಸೇಯಿಂಗ್ ಇಟ್ ಇಸ್ ಹೀಲಿಯಂ ಗ್ಯಾಸ್. ಇಟ್ ಇಸ್ ಎ isobaric process. Confirm ಆಯ್ತಾ? It's an isobaric process. Therefore, it's an isobaric process. Isobaric process ಗೆ equation ನೆನಪಿದೆಯಾ? Delta Q is equals to mu Cp delta T, where mu is a number of moles, Cp is a molar specific heat capacity at constant pressure, and delta T is a change in the temperature. So ಇಷ್ಟು ನೆನಪಿದೆ ಅಂತ ಗೊತ್ತಾ ಅನ್ಕೊಂತಾ ಇದ್ದೀನಿ. ಒಂದೇ ನಿಮಿಷ. So Cp value for monoatomic gas, that is equals to 5/2R. So it's a known value. Delta Q is equals to mu value, S moles ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ. Cp value is 5 divided by 2 into R into change in temperature is 5. ಕೆಲ್ವಿನ್ ಗೆ ಕನ್ವರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಡೆಲ್ಟಾ change in temperature in Kelvin is equal to change in temperature in Celsius. ಹಾಗಾಗಿ ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಬಹುದು. 2 ಕ್ಯಾನ್ಸಲ್ ಆಗುತ್ತೆ. This is equals to, did I miss anything? ಏನಾದ್ರು ಮಿಸ್ ಮಾಡ್ತಿದ್ದೀನಾ? mu Cp into delta T. ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದೆ. 5 5 is 25 into 8.314. R value is 8.314. ರೌಂಡ್ ಆಫ್ ಮಾಡಿ, 8 ಗೆ ರೌಂಡ್ ಆಫ್ ಮಾಡಿ, ಯಾಕಂದ್ರೆ ಆಪ್ಷನ್ಸ್ ದೂರ ಇದೆ. ನಾರ್ಮಲ್ ಆಗಿ ಕ್ಯಾಲ್ಕುಲೇಟ್ ಮಾಡಬಹುದು, ನೋ ನೀಡ್ ಆಫ್ ಕ್ಯಾಲ್ಕುಲೇಟರ್. 25 into 8 is 200. ರೌಂಡ್ ಆಫ್ ಮಾಡಿದಕ್ಕೆ 200 ಬಂತು. ನಿಯರೆಸ್ಟ್ ಆಪ್ಷನ್ ಚೆಕ್ ಮಾಡ್ಕೊಳ್ಳಿ. ಇಟ್ ಇಸ್ 208 joule. So that's the answer for this question. Make a note on this one. We'll move to the next question. Interesting agide. I'll remove this one in 3 2 1 done. Next question is from IIT 2016. 2016 ಇಂದ ತೆಗೆದಿರತಕ್ಕಂತ ಒಂದು ಕ್ವೆಶ್ಚನ್ ಹೀಗಿದೆ. ಆಕ್ಚುಲಿ ತುಂಬಾ ಕ್ವೆಶ್ಚನ್ ತುಂಬಾ ಲೆಂತಿ ಇದೆ. ನಾನು ಅದನ್ನ ಶಾರ್ಟ್ ಮಾಡಿ ಸಮರೈಸ್ ಮಾಡಿ ನಿಮಗೆ ಹೇಳ್ತಿದ್ದೀನಿ. ಒಂದು ಥರ್ಮೋಡೈನಮಿಕ್ ಸಿಸ್ಟಮ್ ಇದೆ. ಸ್ಟೇಟ್ 1 ಇಂದ ಸ್ಟೇಟ್ 2 ಗೆ ಹೋಗ್ತಿದೆ. ಎರಡು ಪಾತ್ ನ ಚೂಸ್ ಮಾಡ್ಕೊಂತೇವೆ. ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು. PI/VI ಇಂದ PF/VF, ಇನಿಷಿಯಲ್ ಪ್ರೆಷರ್, ಇನಿಷಿಯಲ್ ವಾಲ್ಯೂಮ್ ಇಂದ ಫೈನಲ್ ಪ್ರೆಷರ್, ಫೈನಲ್ ವಾಲ್ಯೂಮ್ ಗೆ ಹೋಗ್ಬೇಕು. ಇದಕ್ಕೆ 2 ಪಾರ್ಟ್ಸ್ ನ ಕೊಡ್ತಿದ್ದಾರೆ. ಪಾರ್ಟ್ 1 ಡೇಟಾನ ಕೊಟ್ಟಿದ್ದಾರೆ. PI/VI ವ್ಯಾಲ್ಯೂ, PF/VF ವ್ಯಾಲ್ಯೂ ಡೇಟಾ ಕೊಟ್ಟಿದ್ದಾರೆ. ಇಲ್ಲಿಂದ ಇಲ್ಲಿಗೆ ಹೋಗೋಕೆ ಒಂದ್ ಪಾತ್ ಅಲ್ಲಿ ಏನೋ ಒಂದು ಪ್ರೋಸೆಸ್ ಆಗ್ತದೆ. ಆ ಪ್ರೋಸೆಸ್ ಈಕ್ವೇಶನ್ ಆಫ್ ಸ್ಟೇಟ್ ಇದಾಗಿರುತ್ತೆ. P to the power of 3 into V to the power of 5 is equal to constant. ಯಾವ ಪ್ರೋಸೆಸ್ ಅಂತ ಹೇಳ್ತಿಲ್ಲ. ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾದ್ರೆ ಈ ಇಕ್ವೇಶನ್ ಒಬೆ ಆಗತ್ತೆ ಅಂತ ಹೇಳ್ತಾರೆ. ಸೊ ಅದು ಪಾರ್ಟ್ 1 ಆಯ್ತು. ಅದೇ ಸಿಸ್ಟಮ್ ನ ಇಲ್ಲಿಂದ ಇಲ್ಲಿಗೆ ತಗೊಂಡು ಹೋಗೋ ಬದಲು ಸೊ ಇನ್ನೊಂದು ರೂಟ್ ಅಲ್ಲಿ ತಗೊಂಡ್ ಬರಬಹುದಾ? ಅದೇ ಡೈರೆಕ್ಟ್ ಆಗಿ ಹೋಗೋ ಬದಲು ಇನ್ನೊಂದು ರೂಟ್ ಅಲ್ಲಿ ತಗೊಂಡ್ಬಂದು ಸ್ಟೇಟ್ 2 ಗೆ ಹೋಗ್ತಿದ್ದಾರೆ. ಸೊ ದಟ್ ಇಸ್ ಅ ಪಾರ್ಟ್ 2. ಇನಿಷಿಯಲ್ ಕಂಡೀಷನ್ಸ್ ಇಂದ ಮಧ್ಯದಲ್ಲಿ ಇನ್ಯಾವುದೋ ಒಂದು ಸ್ಟಾಪ್ ಆಗ್ತಿದೆ. ಅಲ್ಲಿಂದ ಇನ್ನೊಂದು ಪ್ರೋಸೆಸ್ ಆಗ್ತದೆ. ಫೈನಲ್ ಆಗಿ ಇಲ್ಲಿಗೆ ಬರ್ತಿದೆ. ಸ್ಟೇಟ್ ಎ ಇಂದ ಬಿ ಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಇನ್ನೊಂದು ಯಾವುದೋ ಒಂದು ಸ್ಟೆಪ್ ಇದೆ. ಆ ಸ್ಟೆಪ್ ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾದ್ರೆ ಐಸೋಬಾರಿಕ್ ಪ್ರೋಸೆಸ್ ಆಗತ್ತೆ. ಮತ್ತೆ ಈ ಇಂಟರ್ಮೀಡಿಯೇಟ್ ಸ್ಟೇಟ್ ಇಂದ ಇಲ್ಲಿಗೆ ಹೋಗ್ಬೇಕಾದ್ರೆ ಐಸೋಕೋರಿಕ್ ಪ್ರೋಸೆಸ್ ಆಗತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿಂದ ಪಾತ್ 2 ನಲ್ಲಿ ಡೆಲ್ಟಾ ಕ್ಯೂ ನೆಟ್ ಎಷ್ಟಿರತ್ತೆ ಅಂತ ಕೇಳ್ತಾರೆ. ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾದ್ರೆ
ನೆಟ್ ಹೀಟ್ ಸಪ್ಲೈಡ್ ಎಷ್ಟಿರತ್ತೆ ಅಂತ ಕೇಳ್ತಾರೆ. ಸೊ ದಟ್ಸ್ ದ ಕ್ವಶನ್. ಐ ಹೋಪ್ ಕ್ವಶನ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ನೋಡಿ, 2 ಡಿಫ್ರೆಂಟ್ ಪಾರ್ಟ್ಸ್ ಇದೆ, 2 ಪಾತ್ ಇದೆ. ಗಿವನ್ ಸಿಸ್ಟಮ್ ನ 2 ಪಾರ್ಟ್ ತಗೊಂಡಿದ್ದಾರೆ. ಎ ಇಂದ ಬಿ ಗೆ ಹೋಗೋದು, ಬಟ್ ಸೀದಾ ಎ ಇಂದ ಬಿ ಗೆ ಒಂದು ಪ್ರೋಸೆಸ್ ಹೋಗ್ತಿದೆ. ಆ ಪ್ರೋಸೆಸ್ ಇಕ್ವೇಶನ್ P3 V to the power of 5 is equal to ಕಾನ್ಸ್ಟೆಂಟ್. ಅದೇ ಪ್ರೋಸೆಸ್, ಅದೇ ಸ್ಟೇಟ್ ನ ಚೇಂಜ್ ಮಾಡ್ಬೇಕಾದ್ರೆ ಇನ್ನೊಂದು ಮೆಥಡ್ ನ ತಗೊಂತಿದ್ದಾರೆ, ಇನ್ನೊಂದು ಪಾತ್ ನ ತಗೊಂಡು ಫಸ್ಟ್ ಐಸೋಬಾರಿಕ್ ಮಾಡ್ತಿದ್ದಾರೆ, ಐಸೋಕೋರಿಕ್ ಮಾಡ್ತಿದ್ದಾರೆ. ಕ್ಯಾಲ್ಕುಲೇಟ್ ದ ನೆಟ್ ಹೀಟ್ ಸಪ್ಲೈಡ್. ಪಾರ್ಟ್ 2 ನಲ್ಲಿ ಎಷ್ಟು ಹೀಟ್ ನ ಸಪ್ಲೈ ಮಾಡಬೇಕು ಅಂತ ಕೇಳ್ತಾರೆ. ಕ್ವಶನ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸ್ವಲ್ಪ ಕಾಂಪ್ಲಿಕೇಟ್ ಆಗಿರ್ಬೋದು, ಸ್ವಲ್ಪ ಯೋಚನೆ ಮಾಡಿ. ಡನ್. ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಇನ್ 3 2 1 ಡನ್. ಬೇಕಾದ್ರೆ ವಿಡಿಯೋನ ಪಾಸ್ ಮಾಡ್ಬೋದು, ಟ್ರೈ ಮಾಡ್ಬೋದು. ಒಂದ್ 10 ನಿಮಿಷ ಅಲ್ಲ, ಅರ್ಧ ಗಂಟೆ ಆದ್ರೂ ಪರವಾಗಿಲ್ಲ. ಇಂಥ ಕ್ವಶನ್ ಗೆ ಟ್ರೈ ಮಾಡಿ, ಅಟೆಂಪ್ಟ್ ಕೊಡಿ. ಸಖತ್ತಾಗಿರ್ತಕ್ಕಂಥ ಕ್ವಶನ್ ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ನೋಡಿ, ಫಸ್ಟ್ ಇಲ್ಲಿ ಐಸೋಬಾರಿಕ್ ಪ್ರೋಸೆಸ್ ಇದೆ, ಇಲ್ಲಿ ಐಸೋಕೋರಿಕ್ ಪ್ರೋಸೆಸ್ ಇದೆ. ಐಸೋಬಾರಿಕ್ ಅಂದ್ರೆ ಪ್ರೆಷರ್ ಶುಡ್ ಬಿ ಸೇಮ್. ಹಾಗಾದ್ರೆ ಇಲ್ಲಿ ಏನ್ ಪ್ರೆಷರ್ ಇದೆಯೋ ಇಲ್ಲೂ ಅದೇ ಇರ್ಬೇಕಾ? therefore this should be 10 power 5 pascal. am I right? ವಾಲ್ಯೂಮ್ ಚೇಂಜ್ ಆಗತ್ತಲ್ಲ ಸರ್, ಐಸೋಬಾರಿಕ್ ಪ್ರೋಸೆಸ್ ಅಲ್ಲಿ ಚೇಂಜ್ ಆಗತ್ತೆ. ಲೆಟ್ ಇಟ್ ಬಿ. ಮತ್ತೆ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾದ್ರೆ ಐಸೋಕೋರಿಕ್ ಪ್ರೋಸೆಸ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇಲ್ಲಿ ವಾಲ್ಯೂಮ್ ಏನಿತ್ತು ಇಲ್ಲೂ ಅಷ್ಟೇ ಇರ್ಬೇಕಾ? ಫಿಲ್ ಇನ್ ದ ಬ್ಲಾಂಕ್ಸ್ ಫಿಲ್ ಆಗೋಯ್ತು. ಅಂದ್ರೆ 8 into 10 power minus 3. ನೋಡಿ, ಬೇಕಾದ್ರೆ ಇಲ್ಲಿಂದ ಇಲ್ಲಿಗೆ ವಾಲ್ಯೂಮ್ ಕಾನ್ಸ್ಟೆಂಟ್ ಇದೆ, ಪ್ರೆಷರ್ ಚೇಂಜ್ ಆಗ್ತದೆ. ಐಸೋಕೋರಿಕ್ ಪ್ರೋಸೆಸ್. ಇಲ್ಲಿಂದ ಇಲ್ಲಿಗೆ ಐಸೋಬಾರಿಕ್ ಪ್ರೋಸೆಸ್, ಪ್ರೆಷರ್ ಸೇಮ್ ಇದೆ, ವಾಲ್ಯೂಮ್ ಚೇಂಜ್ ಆಗ್ತದೆ. ಸೊ ಇಟ್ 2 ಸ್ಟೆಪ್ ಪ್ರೋಸೆಸ್. ಈ 2 ಸ್ಟೆಪ್ ಪ್ರೋಸೆಸ್ ನ ಹೀಟ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ಇಲ್ಲಿಂದ ಇಲ್ಲಿಗೆ ಹೋಗೋ ಪ್ರೋಸೆಸ್ ಅಲ್ಲಿ ಹೀಟ್ ಎಷ್ಟು ಬೇಕು ಅದನ್ನ ಡೆಲ್ಟಾ Q1 ಅಂತ ಬರೀತೀನಿ. ಇಲ್ಲಿಂದ ಇಲ್ಲಿಗೆ ಹೋಗೋ ಪ್ರೋಸೆಸ್ ಅಲ್ಲಿ ಹೀಟ್ ಎಷ್ಟು ಬೇಕು ಅದನ್ನ ಡೆಲ್ಟಾ Q2 ಅಂತ ಬರೀತೀನಿ. ಅವೆರಡು ಫೈಂಡ್ ಔಟ್ ಮಾಡಿ ಆಡ್ ಮಾಡಿದ್ರೆ ನಮ್ಗೆ ಬೇಕಾಗಿರ್ತಕ್ಕಂಥ ಆನ್ಸರ್ ಸಿಕ್ಕೋಗತ್ತೆ. ನೋಡಿ, ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾದ್ರೆ ಪ್ರೋಸೆಸ್ ಐಸೋಬಾರಿಕ್ ಪ್ರೋಸೆಸ್. therefore delta Q1 is equals to mu into Cp into delta T. am I right? we know that one. ಅದೇ ರೀತಿ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾದ್ರೆ ಡೆಲ್ಟಾ Q is equals to mu into CV into delta T. ಸೊ Cp ಕೊಟ್ಟಿಲ್ಲ, CV ಕೊಟ್ಟಿಲ್ಲ, ಏನ್ ಸರ್ ಮಾಡೋದು? ಅಲ್ಲಿ ನೇಚರ್ ಆಫ್ ಗ್ಯಾಸ್ ಯಾವ್ದು ಅಂತಾನು ಕೊಟ್ಟಿಲ್ಲ. ಅರೆ ಮೋನೋ ಅಟಾಮಿಕ, ಡೈ ಅಟಾಮಿಕ ಅಂತ ಕೊಟ್ಟಿದ್ರೆ ಅಟ್ಲೀಸ್ಟ್ ಗೆಸ್ ಮಾಡ್ಬೋದಾಗಿತ್ತು. ಬಟ್ ಅದು ಕೊಟ್ಟಿಲ್ಲ, ಮ್ಯೂ ಕೂಡ ಕೊಟ್ಟಿಲ್ಲ. ನಾನೇನ್ ಮಿಸ್ ಮಾಡಿಲ್ಲ, ಮ್ಯೂ ವ್ಯಾಲ್ಯೂ ಕೂಡ ಕೊಟ್ಟಿಲ್ಲ. ಕಂದ ಇದು IIT ಕ್ವಶನ್, ಸಣ್ಣ ಕ್ವಶನ್ ಅಲ್ಲ, IIT ಕ್ವಶನ್. ನೋಡಿ, ಇಲ್ಲೊಂದು ಹಿಂಟ್ ಕೊಟ್ಟಿದ್ದಾರೆ. ನೋಡಿ, P3 P to the power of 3 V to the power of 5 is equal to constant. ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾದ್ರೆ ಯಾವ ಪ್ರೋಸೆಸ್ ಆಗಿರ್ಬೋದು ಅಂತ ಯೋಚನೆ ಮಾಡಿ. ನಮ್ಮ ಹತ್ರ ಮೇಜಾರಿಟಿ ಪ್ರೋಸೆಸ್ 4 ಇದೆ. ಒಂದು ಐಸೋಥರ್ಮಲ್, ಅಡಿಯಾಬಾಟಿಕ್, ಐಸೋಕೋರಿಕ್, ದೆನ್ ಐಸೋಬಾರಿಕ್. 4 ಪ್ರೋಸೆಸ್ ಇದೆ. ಇಲ್ಲಿಂದ ಇಲ್ಲಿಗೆ ಹೋಗೋದು ಏನಾದ್ರು ಐಸೋಬಾರಿಕ್ ಅಂತ ಅನ್ಕೊಳ್ಳೋಣ ಅಂದ್ರೆ ಪ್ರೆಷರ್ ಚೇಂಜ್ ಆಗ್ತಿದೆ, ಐಸೋಬಾರಿಕ್ ಅಲ್ಲ. ಹೋಗ್ಲಿ ಐಸೋಕೋರಿಕ್ ಅನ್ಕೊಳ್ಳೋಣ ಅಂದ್ರೆ ವಾಲ್ಯೂಮ್ ಕೂಡ ಚೇಂಜ್ ಆಗ್ತಿದೆ, 8 ಟೈಮ್ಸ್ ಜಾಸ್ತಿ ಆಗ್ತಿದೆ. ಸೊ ಇಟ್ ಕೆನ್ ನಾಟ್ ಬಿ ಐಸೋಕೋರಿಕ್ ಆಲ್ಸೋ. ಇನ್ನು ಉಳಿದಿರೋದೇನು? ಐಸೋಥರ್ಮಲ್, ಅಡಿಯಾಬಾಟಿಕ್. ಇಲ್ಲಿಂದ ಇಲ್ಲಿಗೆ ಐಸೋಥರ್ಮಲ್ ಆಗ್ತಿದೆ ಅಂತ ಅನ್ಕೊಂಡ್ರೆ PV is equal to ಕಾನ್ಸ್ಟೆಂಟ್ ಬರಬೇಕು. ಅದು ವರ್ಕೌಟ್ ಆಗ್ತಿಲ್ಲ. ದೆನ್ ಓನ್ಲಿ ಲೆಫ್ಟ್ ಔಟ್ ಆಪ್ಷನ್ ಇಸ್ ಇಟ್ ಶುಡ್ ಬಿ ಅಡಿಯಾಬಾಟಿಕ್ ಪ್ರೋಸೆಸ್. ಸೊ ಅಡಿಯಾಬಾಟಿಕ್ ಪ್ರೋಸೆಸ್ ಅಂತ ನೀವ್ ಹೆಂಗ್ ಹೇಳ್ತೀರಿ ಸರ್? ಮ್ಯಾಥಮೆಟಿಕಲ್ ಬೇಕಾದ್ರೆ ನಾನು ಪ್ರೂವ್ ಮಾಡ್ತೀನಿ. ಅಲ್ಲಿ ಕೊಟ್ಟಿರ್ತಕ್ಕಂಥ ಇಕ್ವೇಶನ್ ನೋಡಿ, P3 into V to the power of 5 is equals to some constant K ಅಂತ ಕರೀತೀನಿ. ಕಾನ್ಸ್ಟೆಂಟ್ ನ K ಅಂತ ಕರೀತೀನಿ. ಲೆಟ್ ಅಸ್ ಕ್ಯೂಬ್ ರೂಟ್ ಆನ್ ಬೋತ್ ಸೈಡ್. ಎರಡೂ ಕಡೆ ಕ್ಯೂಬ್ ರೂಟ್ ಮಾಡ್ತೀನಿ. ಕ್ಯೂಬ್ ರೂಟ್ ಆನ್ ಬೋತ್ ಸೈಡ್ಸ್ ಏನ್ ಬರುತ್ತೆ ನಿಮ್ಗೆ? P to the power of 3 divided by 3, P to the power of 1 ಸಿಗುತ್ತೆ, into V to the power of 5 by 3 is equals to K to the power of 1 by 3. ನೋಡಿ, ನಂಬರ್ ಗೆ ಕ್ಯೂಬ್ ರೂಟ್ ತೆಗೆದ್ರೆ ಇನ್ನೊಂದು ನಂಬರ್ ಬರುತ್ತೆ, ಅದನ್ನ ನಾನು ಕಾನ್ಸ್ಟೆಂಟ್ ಅಂತ ಅನ್ಕೊಂತೀನಿ. PV to the power of 5 by 3 is equals to ಇನ್ನೊಂದು ಕಾನ್ಸ್ಟೆಂಟ್, ಈ ಕಾನ್ಸ್ಟೆಂಟ್ ಅಲ್ಲ, ಇನ್ನೊಂದು ಯಾವ್ದೋ ಕಾನ್ಸ್ಟೆಂಟ್ ಬರುತ್ತೆ, ಅದು ಕೂಡ ಒಂದು ನಂಬರ್ ಆಗಿರುತ್ತೆ. ಸೊ PV to the power of 5 by 3 ಇದನ್ನೆಲ್ಲ ನೋಡ್ದಂಗೆ ಇದೆಯಲ್ಲ ಸರ್? PV to the power of gamma is equals to constant, PV to the power of gamma is equals to constant. ಸೊ ಹಾಗಾದ್ರೆ ಇದು ಎಂತ ಪ್ರೋಸೆಸ್ ಆಗಿರ್ಬೇಕು? ಇಟ್ ಶುಡ್ ಬಿ ಅಡಿಯಾಬಾಟಿಕ್ ಪ್ರೋಸೆಸ್. ಎಂತ ಪ್ರೋಸೆಸ್? ಅಲಿಯಾಬೆಟಿಕ್ ಅಲ್ಲ, ಅಡಿಯಾಬ್ಯಾಟಿಕ್ ಪ್ರೋಸೆಸ್. ಗಾಮಾ ವ್ಯಾಲ್ಯೂ ಸಿಕ್ತು. ಎಷ್ಟು ಬಂತು? ಗಾಮಾ ಇಸ್ ಈಕ್ವಲ್ಸ್ ಟು 5/3. am I right? ನೋಡಿ, ನೀವು Cp ಮತ್ತೆ Cv ವ್ಯಾಲ್ಯೂನ ಎಲ್ಲಾನು ಗಮನಿಸಿದ್ರು ಡಿನಾಮಿನೇಟರ್ 2 ಇದೆ, ನ್ಯೂಮರೇಟರ್ ಮಲ್ಟಿಪ್ಲೈ ಬೈ r ಇದೆ. ಈ ಗಾಮಾ ಅಂದ್ರೆ ಏನಪ್ಪಾ? ಗಾಮಾ ಇಸ್ ಈಕ್ವಲ್ಸ್ ಟು Cp ಡಿವೈಡೆಡ್ ಬೈ Cv. ಹೌದಾ? ದಟ್ ಈಸ್ ಈಕ್ವಲ್ಸ್ ಟು, I'll write here, gamma is equals to Cp divided by Cv, that is equals to ನಮ್ಗೆ ಬಂದಿರೋ ವ್ಯಾಲ್ಯೂ ಏನು? 5 divided by 3. ಎಲ್ಲ Cp ಮತ್ತೆ Cv ನಲ್ಲಿ ಡಿನಾಮಿನೇಟರ್ ಒಂದು ಏನೋ ಸಮಥಿಂಗ್ ಡಿವೈಡೆಡ್ ಬೈ 2 ಇದೆ, ಇಂಟು r ಇದೆ Cp ವ್ಯಾಲ್ಯೂ ನಲ್ಲಿ.
ಅದು ಸಿ ವಿ ನಲ್ಲಿ ಸಮಥಿಂಗ್ ಡಿವೈಡೆಡ್ ಬೈ 2 ಇಂಟು ಆರ್ ಇದೆ. ಹಾಗಾದ್ರೆ ಇದನ್ನ ನಾನು ಸಿ ಪಿ ಬೈ ಸಿ ವಿ ನ 5/2 ಆರ್ ಅಂತ ಕರಿತೀನಿ, 3/2 ಆರ್ ಅಂತ ಕರಿತೀನಿ. ಸಿ ಪಿ ಸಿಕ್ತು, ಸಿ ವಿ ಸಿಕ್ತು. ಸಿ ಪಿ ವ್ಯಾಲ್ಯೂ ಇಸ್ 5/2 ಆರ್, ಸಿ ವಿ ವ್ಯಾಲ್ಯೂ ಇಸ್ 3/2 ಆರ್. ಅಷ್ಟೇ, ಸಿ ಪಿ ಸಿಕ್ತು, ಸಿ ವಿ ಸಿಕ್ತು. ನೆಕ್ಸ್ಟ್ ಲೆಟ್ ಅಸ್ ಫೈಂಡ್ ಔಟ್ ಡೆಲ್ಟಾ ಟಿ. ಸಿಗಲ್ಲ, ಕೊಟ್ಟಿರ್ತಕ್ಕಂಥ ಡೇಟಾನ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಬೇಕು. ನಾನು ಈ ಪೋರ್ಷನ್ ಎರೇಸ್ ಮಾಡ್ಲಿಕ್ಕೆ ಹೊರಟೇನೆ, ಅಂದ್ರೆ ಇದನ್ನ ಹ್ಯಾಂಡಲ್ ಮಾಡಿದ್ನಲ್ಲ ಆ ಡೇಟಾನ ಎರೇಸ್ ಮಾಡ್ತಿದ್ದೀನಿ. ಸಿ ಪಿ ಸಿ ವಿ ಸೈಡ್ ಅಲ್ಲಿ ಬರ್ಕೊಂಡಿದ್ದೀನಿ. ಆಪ್ಷನ್ ಎರೇಸ್ ಮಾಡ್ಬಿಟ್ಲಾ? ಇಟ್ಸ್ ಓಕೆ, ನಥಿಂಗ್ ಟು ವರಿ, ಆನ್ಸರ್ ಬರುತ್ತೆ. ಓಕೆ, ಡೆಲ್ಟಾ Q1 ಫೈಂಡ್ ಔಟ್ ಮಾಡ್ತೇನೆ. ಡೆಲ್ಟಾ Q1 is equals to mu ವ್ಯಾಲ್ಯೂ ಕೊಟ್ಟಿಲ್ಲ ಅವರು, mu ಇಂಟು 5/2r ಇಂಟು ಡೆಲ್ಟಾ ಟಿ. ನೋಡಿ, ಈ ಪ್ರೋಸೆಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ ಹೋಗೋ ಪ್ರೋಸೆಸ್ ಫೈನಲ್ ಟೆಂಪರೇಚರ್ ಮೈನಸ್ ಇನಿಷಿಯಲ್ ಟೆಂಪರೇಚರ್. ನೋಡಿ, ಇಲ್ಲಿ ಫೈನಲ್ ಟೆಂಪರೇಚರ್ ಟಿ ಅಂತ ಅಂದ್ರೆ ಈ ಸ್ಟೇಟ್ ನಲ್ಲಿ ಟೆಂಪರೇಚರ್ ಟಿ ಅಂತ ಅನ್ಕೊಂತೀನಿ, ಈ ಸ್ಟೇಟ್ ನಲ್ಲಿ ಟೆಂಪರೇಚರ್ ಟಿ ಐ ಅಂತ ಅನ್ಕೊಂತೀನಿ. ಲೆಟ್ ಅಸ್ ಅಸ್ಯೂಮ್. ಅದೇ ರೀತಿ ಇಲ್ಲಿ ಟಿ ಎಫ್ ಅಂತ ಅನ್ಕೊಂತಾ ಇದ್ದೀನಿ. ಐ ಆಮ್ ಗೋಯಿಂಗ್ ಟು ಅಸ್ಯೂಮ್. ಈಗ ಡೆಲ್ಟಾ ಕ್ಯೂ ಇಸ್ ಈಕ್ವಲ್ಸ್ ಟು ಮ್ಯೂ ಆರ್ ಡೆಲ್ಟಾ ಟಿ ನ ಫೈನಲ್ ಟೆಂಪರೇಚರ್ ಮೈನಸ್ ಇನಿಷಿಯಲ್ ಟೆಂಪರೇಚರ್. ನೋಡಿ, ಈ ಸ್ಟೆಪ್ ನಲ್ಲಿ ಇದು ಫೈನಲ್, ಇದು ಇನಿಷಿಯಲ್, ಮೈನಸ್ ಟಿ ಐ ಆಗತ್ತೆ. ಇದನ್ನ ಡೆಲ್ಟಾ Q1 ಇಸ್ ಈಕ್ವಲ್ಸ್ ಟು 5/2 ಟಿ 5/2 ಮ್ಯೂ ಆರ್ ಟಿ ಮೈನಸ್ ಮ್ಯೂ ಆರ್ ಟಿ ಐ ಅಂತ ಬರ್ಕೊಂತೀನಿ. ಐ ರೈಟ್ ಲೈಕ್ ದಿಸ್. ಇದೇನಿದು ಮ್ಯೂ ಆರ್ ಟಿ ಅಂದ್ರೆ ಪಿ ವಿ, ಇಟ್ಸ್ ಐಡಿಯಲ್ ಗ್ಯಾಸ್ ಈಕ್ವೇಶನ್. ಅಂದ್ರೆ ಪಿ ವಿ ಇಸ್ ಈಕ್ವಲ್ಸ್ ಟು ಮ್ಯೂ ಆರ್ ಟಿ. ಮ್ಯೂ ಆರ್ ಟಿ ಐ ನ ಪಿ ಐ ವಿ ಐ ಅಂತ ಬರ್ಕೋಬೋದಾ? ಡೆಲ್ಟಾ Q1 ಇಸ್ ಈಕ್ವಲ್ಸ್ ಟು 5/2 ಇಂಟು ಪಿ ವಿ ಮೈನಸ್ ಪಿ ಐ ವಿ ಐ. ಸೊ ಡೆಲ್ಟಾ Q1 ನ ಫಸ್ಟ್ ಸಾಲ್ವ್ ಮಾಡ್ಕೊಂಡ್ಬಿಡ್ತೀನಿ, ಆಮೇಲೆ ಡೆಲ್ಟಾ Q2 ಗೆ ಹೋಗ್ತೀನಿ. ಡೆಲ್ಟಾ Q1 is equals to 5/2 into p ವ್ಯಾಲ್ಯೂ ಇಲ್ಲಿದೆ ನೋಡಿ, 10⁵ ಇಂಟು ವಿ ವ್ಯಾಲ್ಯೂ 8 into 10⁻³ ಮೈನಸ್ ಆಫ್ ಪಿ ಐ ವಿ ಐ ಅದೇನದು 10⁵ into 10⁻³ so that is equals to 5/2 8 into 10⁻² minus 10⁻² ಆಗತ್ತೆ. That is nothing but 5/2 into 8 minus 1 into 10⁻² is 7 into 10⁻². ಏನಂತ ಬರೀಬಹುದು ಇದನ್ನ? 3.5 ಅಂತ ಬರೀಬಹುದಾ? So 3.5 into 5, that is equals to 3.5 into 5 into 10⁻². So 3.5 17.5 into 10⁻² ಅಥವಾ 1750 ಜೌಲ್ಸ್ ಅಂತ ಬರೀತೀನಿ. ಏನಿದು ಡೆಲ್ಟಾ Q1. ನಾನು ಇಷ್ಟೊತ್ತು ಮಾಡಿದ್ದು ಇಷ್ಟನ್ನೇ, 1750 ಜೌಲ್. 1750 ಜೌಲ್ ಬಂದಿದೆ. ಯಾವುದು? ಡೆಲ್ಟಾ Q1. ಕರೆಕ್ಟ್ ಆಗಿದೆಯಾ? ಎನಿ ರಾಂಗ್? ಲೆಟ್ ಮಿ ಚೆಕ್ ಒನ್ಸ್. ಯಾ, ಕರೆಕ್ಟ್ ಆಗಿದೆ. ಇಲ್ಲಿವರೆಗೂ ಕರೆಕ್ಟ್ ಆಗಿ ಮಾಡಿದೀನಿ. 1750 ಇಸ್ ಡೆಲ್ಟಾ Q1. ಡೆಲ್ಟಾ Q2 ಇನ್ನು ಫೈಂಡ್ ಔಟ್ ಮಾಡಿಲ್ಲ. ಡೆಲ್ಟಾ Q2 ಫೈಂಡ್ ಔಟ್ ಮಾಡಿ, ಆಮೇಲೆ Q net ಫೈಂಡ್ ಔಟ್ ಮಾಡಿ. ನಾನು ಇದು ಎರೇಸ್ ಮಾಡಲ್ಲ. ಐ ಆಮ್ ಗೋಯಿಂಗ್ ಟು ಎರೇಸ್ ದಿಸ್ ಪೋರ್ಷನ್. ಈ ಪೋರ್ಷನ್ ಎರೇಸ್ ಮಾಡ್ತೀನಿ. ಕ್ಯಾಲ್ಕುಲೇಷನ್ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ಡೆಲ್ಟಾ Q2 ಇಕ್ವೇಶನ್ ಆಲ್ರೆಡಿ ಅಲ್ಲಿ ವೇಟ್ ಮಾಡ್ತಾ ಇದೆ. ಡೆಲ್ಟಾ Q1 ಇಲ್ಲಿ ನೋಟ್ ಮಾಡಿದ್ದೀನಿ. ಡೆಲ್ಟಾ Q2 ಬೇಕು. Delta Q2 is equals to mu CV delta T, that is mu into 3/2R into T final. ನೋಡಿ, ಇಲ್ಲಿಂದ ಇಲ್ಲಿಗೆ ಹೋಗೋ ಐಸೋಬಾರಿಕ್ ಪ್ರೋಸೆಸ್ ನಲ್ಲಿ ಫೈನಲ್ ಟೆಂಪರೇಚರ್ TF ಆಗಿರುತ್ತೆ, ಇನಿಷಿಯಲ್ ಟೆಂಪರೇಚರ್ T1 T ಆಗಿರುತ್ತೆ. T1 ಅಲ್ಲ, ಬರೀ T ಆಗಿರುತ್ತೆ. So that is equals to 3/2 mu RTF minus mu RT ಆಗಿದೆ. So taking the bracket here. So that is equals to 3/2 mu RTF na PF VF ಅಂತ ಬರ್ಕೊಂತೀನಿ. PF VF minus PV ಅಂತ ಬರ್ಕೊಂತೀನಿ here. Delta Q2
delta Q2 is equals to 3 by 2 into PF VF. PF is 1 divided by 32 into 10 power 5 into VF na 8 into 10 power 3 minus PV. ಇಲ್ಲಿದೆ ನೋಡಿ PV 10 power 5 into 8 into 10 power minus 3. ಹೀಗೆ ಬರ್ಕೊಂತೀನಿ. Let's substitute here. ಏನಾದ್ರು ಹೋಗುತ್ತೆ ಕ್ಯಾನ್ಸಲ್ ಆಗಿ 4 ಇಂದ ಹೋಗುತ್ತೆ. That is equals to delta Q2 is equals to 3 by 2 into 1 divided by 4, 0.25 into 10 power 8. Sorry, ಇದು ಮೈನಸ್ ಇದು ಪ್ಲಸ್ ಅಲ್ಲ. Am I right? Yeah. So ಹಾಗಾದ್ರೆ ಇದೇನಾಗುತ್ತೆ 10 power 2 minus of 8 into 10 power minus 3 plus 5. ಏನಾಗುತ್ತೆ 2 ಆಗುತ್ತೆ. In other words, what you can do is ಏನಾದ್ರು ಚೇಂಜಸ್ ಮಾಡಬಹುದಾ ಇಲ್ಲಿ? Let's see. 8 minus 0.25 ಏನ್ ಬರುತ್ತೆ? ಕಾಂಪ್ಲಿಕೇಟ್ ಮಾಡ್ಕೊಂತಿದ್ದೀನ? Am I doing complications? ಇಲ್ಲ. Let it be. ಇದನ್ನ ಮಾಡಿದ್ರೆ 3 by 2 into 0.25 minus 8 ಮಾಡಿದ್ರೆ 7.75 ಬರುತ್ತೆ into 10 power 2. So 10 power 2 ನ ತೆಗೆದ್ಬಿಡಿ, ಇಲ್ಲಿ ಡೆಸಿಮಲ್ ನ ತೆಗೆದ್ಬಿಡಿ. So 775 into 3 divided by 2. ಈಗ ಇದೇನ್ ಬರುತ್ತೆ ಚೆಕ್ ಮಾಡ್ಕೊಳ್ಳಿ. This can be written as ಫಸ್ಟ್ ಇವೆರಡು ಮಲ್ಟಿಪ್ಲೈ ಮಾಡ್ಬಿಡೋಣ, ಆಮೇಲೆ ಡಿವೈಡೆಡ್ ಬೈ 2 ಮಾಡಿ, ಯಾಕಂದ್ರೆ ಡೆಸಿಮಲ್ ಬರುತ್ತೆ. ಹಾಗಾಗಿ 775 into 3. So that is 15, 21, 21, 23. So 2315 minus sign ಇದೆ ಮರಿಬೇಡಿ. 2315 point divided by 2. So you will get 1. So cancel ಆದರೆ 1 ಹೋಗುತ್ತೆ. 1 1 1 1 1 1 5 1 1 5 ಏನೋ ಮಿಸ್ ಆಯ್ತು ಇಲ್ಲಿ, ಒಂದು ನಿಮಿಷ. ಸೊ 1 ಇಂದ ಹೋಗುತ್ತೆ, ಇಲ್ಲಿ 1 1 ನೆಕ್ಸ್ಟ್ ಈಸ್ ಇಲ್ಲಿ 5 ಬರುತ್ತೆ. 6 ಅಗೈನ್ ದಿಸ್ ವಿಲ್ ಬಿ 15 ಇದ್ರೆ 7 ಬರುತ್ತೆ. 1157 somewhere 1157 ಬರುತ್ತೆ with negative sign. Delta Q2 is 1157 with negative sign. Q net ಏನ್ ಬರುತ್ತೆ? ಇವೆರಡನ್ನು ಆಡ್ ಮಾಡಿ. That is Q net is equals to 1750 minus 1157. So you'll get somewhere ಇದು 3 ಬರುತ್ತೆ. 14 ಅಲ್ಲಿ 5 ಹೋದ್ರೆ 9 ಬರುತ್ತೆ. ಇದು ಏನಿದು 6 ಆಗಿರತ್ತಲ್ಲ, 6 ಅಲ್ಲಿ 1 ಹೋದ್ರೆ 593. ಆಪ್ಷನ್ ಇತ್ತ? 588 ಇತ್ತು ನೋಡಿ. ಆಪ್ಷನ್ ಬಿ 588 ಇತ್ತು with plus sign. So option B was a right answer. Please make a note on this one. We'll move to the next question. ಇನ್ನೊಂದು ಸ್ವಲ್ಪ ಸಿಂಪಲ್ ಇರೋ ಕ್ವಶನ್ ಮಾಡ್ತೀನಿ. Done. The last question of this video from IIT 2009. ನೋಡಿ, ಇಲ್ಲಿ ಒಂದು PV ಡಯಾಗ್ರಾಮ್ ನ ಕೊಟ್ಟಿದ್ದಾರೆ. PV ಡಯಾಗ್ರಾಮ್ ಅಲ್ಲಿ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಪೋರ್ಷನ್ ಸೆಮಿ ಸರ್ಕಲ್, ಹಾಫ್ ಆಫ್ ದ ಸರ್ಕಲ್ ತರ ಇದೆ ಜಾಮೆಟ್ರಿ. ಇನ್ ಉಳಿದ ಪೋರ್ಷನ್ ಯಾವ ತರ ಇದೆ? ಇಟ್ ಈಸ್ ಲೈಕ್ ಎಲಿಪ್ಸ್. ಇಲ್ಲಿ ಕಾಣಿಸ್ತಿರೋದು ಹಾಫ್ ಆಫ್ ದ ಸರ್ಕಲ್, ಈ ಕಡೆ ಇರೋದು ಇಟ್ ಇಸ್ ದ ಎಲಿಪ್ಸ್, ಹಾಫ್ ಆಫ್ ದ ಎಲಿಪ್ಸ್, ಪೂರ್ತಿ ಎಲಿಪ್ಸ್ ಅಲ್ಲ. ಈ ತರ ಯಾವುದೋ ಒಂದು ಪ್ರೋಸೆಸ್ ಆಗ್ತಿದೆ. ಎ ಇಂದ ಬಿ ಗೆ ಹೋಗಿ, ಸಿ ಗೆ ಹೋಗಿ, ಡಿ ಗೆ ಹೋಗಿ, ಮತ್ತೆ ಎ ಬರ್ತಿದೆ. ಹಾಗಾದ್ರೆ ಯಾವ ಆಪ್ಷನ್ ಕರೆಕ್ಟ್ ಅಂತ ಕೇಳ್ತಿದ್ದಾರೆ. ಸೊ ಎ ಬಿ ಇಸ್ ಐಸೋಥರ್ಮಲ್ ಪ್ರೋಸೆಸ್. ನೋಡಿ, ಎ ಬಿ ಅನ್ನೋದು ಐಸೋಥರ್ಮಲ್ ಪ್ರೋಸೆಸ್. ಕರೆಕ್ಟಾ? ಮಲ್ಟಿಪಲ್ ಆನ್ಸರ್ ಇದು, ಸಿಂಗಲ್ ಆನ್ಸರ್ ಅಲ್ಲ, ಮಲ್ಟಿಪಲ್ ಆನ್ಸರ್ ಕರೆಕ್ಟ್ ಆಗಿರಬಹುದು. ಲೆಟ್ಸ್ ಚೆಕ್ ಇಟ್ ಔಟ್. PV ಡಯಾಗ್ರಾಮ್ ಏನಾದ್ರು ಬರೆದ್ರೆ ಐಸೋಥರ್ಮಲ್ ಪ್ರೋಸೆಸ್ಗೆ ಯಾವ ತರ ಬರ್ತಿತ್ತು? ಸೊ ನೋಡಿ, ಆಬ್ವಿಯಸ್ಲಿ ಎಕ್ಸ್ಪಾನ್ಷನ್ ಆಗ್ತಿದೆ. ವಾಲ್ಯೂಮ್ ರೈಟ್ ಸೈಡ್ ಎ ಇಂದ ಬಿ ಗೆ ಇದ್ರೆ ವಾಲ್ಯೂಮ್ ರೈಟ್ ಸೈಡ್ ಹೋಗ್ತಿದೆ, ಎಕ್ಸ್ಪಾನ್ಷನ್ ಆಗ್ತಿತ್ತು. ಎಕ್ಸ್ಪಾನ್ಷನ್ ಆದ್ರೆ ಐಸೋಥರ್ಮಲ್ ಪ್ರೋಸೆಸ್ ಅಲ್ಲಿ ಈ ತರ ಬರ್ತಿತ್ತು. ಸೊ ಇದೇನು ಬಲ್ಜ್ ಆಗಿದೆ, ರಿವರ್ಸ್ ನೇಚರ್ ಇದೆ ಕರ್ವ್. ಹಾಗಾಗಿ ಸೊ ದಿಸ್ ಕ್ಯಾನ್ ನಾಟ್ ಬಿ ಆನ್ಸರ್. ಇಟ್ ಈಸ್ ನಾಟ್ ಅನ್ ಐಸೋಥರ್ಮಲ್ ಪ್ರೋಸೆಸ್. ಹೀಟ್ ಫ್ಲೋಸ್ ಔಟ್ ಆಫ್ ದ ಗ್ಯಾಸ್ ಡ್ಯೂರಿಂಗ್ BCD. ಕರೆಕ್ಟ್ ಆಗಿ ಬರ್ತಿದ್ದೀನಾ? BCD. ಲೆಟ್ ಮಿ ಚೆಕ್ ಒನ್ಸ್. ಬಿ ಇಂದ ಸಿ ಇಂದ ಡಿ ಗೆ ಹೋಗುವಾಗ BCD ಹೀಟ್ ಆಚೆ ಕಡೆ ಫ್ಲೋ ಆಗತ್ತೆ ಅಂತ ಹೇಳ್ತಾರೆ. ನೋಡಿ, ಹೀಟ್ ಆಚೆ ಫ್ಲೋ ಆಗ್ಬೇಕಾದ್ರೆ ಒಂದು ಫಸ್ಟ್ ಕಂಡೀಷನ್ ಏನು ಅಂದ್ರೆ ಗ್ಯಾಸ್ ಏನಾಗ್ಬೇಕು? ಕಂಪ್ರೆಸ್ ಆಗ್ಬೇಕು. ಹೌದಾ? ಆಗ್ತಿದ್ಯಾ? ಎಸ್, ಇಟ್ ಈಸ್ ಹ್ಯಾಪನಿಂಗ್. BCD
ಏನಾಗ್ತಿದೆ, ವಾಲ್ಯೂಮ್ ಕಮ್ಮಿ ಆಗ್ತಿದೆ, ಲೆಫ್ಟ್ ಸೈಡ್ ಬರ್ತಿದೆ ನೋಡಿ, ಆರೋ ಮಾರ್ಕ್ ಈ ಕಡೆಗೆ ಇರೋದ್ರಿಂದ ಕಮ್ಮಿ ಆಗ್ತಿದೆ ವಾಲ್ಯೂಮ್ ಕಮ್ಮಿ ಆಗ್ತಿದೆ ಅಂದ್ರೆ ಹೀಟ್ ಆಚೆಗೆ ಫ್ಲೋ ಆಗಬೇಕು. ಇಟ್ ಮಸ್ಟ್ ಬಿ exothermic reaction. Therefore, option B is a correct statement. Work done during the part A, B, C is 0. ಇಲ್ಲಿಂದ ಇಲ್ಲಿಗೆ ಬರೋಕೆ ವರ್ಕ್ ಡನ್ 0 ಅಂತ ಹೇಳ್ತಿದ್ದಾರೆ. ಇಸ್ ಇಟ್ ಪಾಸಿಬಲ್? ನೋಡಿ, ಇಲ್ಲಿಂದ ಇಲ್ಲಿಗೆ ವರ್ಕ್ ಎಷ್ಟಾಗಿದೆ ಅಂತ ಬೇಕಾದ್ರೆ ಈ ಏರಿಯಾನ ಫೈಂಡ್ ಔಟ್ ಮಾಡ್ಬೇಕಾಯ್ತು. ಆಬ್ವಿಯಸ್ಲಿ ಅದು 0 ಅಲ್ಲ, ಹಾಗಾಗಿ ಆಪ್ಷನ್ ಸಿ ರಾಂಗ್ ಆಯ್ತು. ಪಾಸಿಟಿವ್ ವರ್ಕ್ ಡನ್ ಬೈ ದ ಗ್ಯಾಸ್ ಇನ್ ದ ಸೈಕಲ್ A, B, C, D, A. ಎ ಇಂದ ಮತ್ತೆ ಎ ಗೆ ಬಂದ್ರೆ ವರ್ಕ್ ಪಾಸಿಟಿವ್ ಆಗಿದೆ ಅಂತ ಹೇಳ್ತಾರೆ. ಎಸ್, ಇಟ್ ಇಸ್ ಕರೆಕ್ಟ್. ನೋಡಿ, ಕ್ಲಾಕ್ ವೈಸ್ ಇದ್ರೆ ಕರ್ವ್, arrow mark in clockwise idre the work done is positive, anti clockwise idre negative, so therefore this option is right. So both B and D are the correct answer. So that's it for this video. So mundina video nalli heat engine ಬಗ್ಗೆ ಮಾತಾಡೋಣ. ಜೈ ಹಿಂದ್, ಜೈ ಕರ್ನಾಟಕ. ಆದಷ್ಟು ಕ್ವೆಶ್ಚನ್ಸ್ ನ ಸಾಲ್ವ್ ಮಾಡಿ.